ವರಪ್ರದೇ ಸುರವಂದಿತೆ ವಿದ್ಯುನ್ಮಾಲೆ ಚಂದ್ರಿಕೆ ವಿದ್ಯಾಧರೆ ನಮೋಸ್ತುತೆ ವಿದ್ಯಾಧರೆ ನಮೋಸ್ತುತೆ. ಗುಲಾಬಿ
ಒತ್ತರಿಂದ ಸಂಜೆ ಗಂಟೆ ಒಂದೇ ಸಮ ಕೆಮ್ತಾ ಇರ್ತೀಯಲ್ಲ, ಒಂದ್ 2 ದಿನ ರಜೆ ತಗೊಳಕಿಲ್ವಾ? ಸಾವುಕಾರರು ಒಂದಾಕ್ಬಿಡ್ತಾರ ಅಷ್ಟೇಯ. ದಿನ ದುಡ್ದೇನೆ ಸಾಲ ತೀರ್ಸಕ್ ಆಯ್ತಿಲ್ಲ. ಇಲ್ಲಿ ಕೆಲ್ಸಕ್ ಬರ್ದೇನೆ ಹೆಂಗೆ? ಆಸ್ಪತ್ರೆಗಾದ್ರೂ ಹೋಗತ್ತಾನೆ. ಕಾಸೆ ಇಲ್ವಲ್ಲ, ಏನಪ್ಪ ಮಾಡೋದು? ದುಡ್ದಿದ್ನೆಲ್ಲ ಬಡ್ಡಿ ಕಟ್ಬಿಟ್ಟು ಹೊಟ್ಟೆಗ್ ತಿಂದೆ ಈ ಕಾಯಿಲೆ ಬರ್ಸ್ಕೊಂಬಿಟ್ಟೆ. ಇನ್ನ ಆಸ್ಪತ್ರೆಗೆ ಹೆಂಗ್ ಹೋಗ್ಲಿ? ನಿನ್ಗೆ ಯಾವನ್ ಹೇಳ್ತಾನೆ? ಹೆಂಗನ ಸಾಯಿ. ಏನಯ್ಯ ಇದು? ಹೋಗೋಗು, ಮನೆಗೆ ಹೋಗು, ರೆಸ್ಟ್ ತಗೋ, ಹೋಗು ಹೋಗು. ಓಯ್ ಕೃಷ್ಣಪ್ಪ, ಬಾ ಇಲ್ಲಿ, ಇದನ್ನ ಎತ್ಕೊಡು ಬಾ. ಮೆಲ್ಕೆ ನಿಧಾನ್ಕೋತು, ನಿಧಾನಕ್ಕೆ. ಕೆಲ್ಸಕ್ಕೆ ಹೋಗಬೇಡ ಅಂದ್ರೆ ನನ್ ಮಾತನ್ನೇ ಕೇಳಕ್ಕಿಲ್ವಲ್ಲ ನೀನು? ತಡಿ ತಡಿ. ಮೋನಿಕಾ, ಮೆಲ್ಕೆ. ಡಾಕ್ಟರ್ ಹೋಗುಮ್ಮ ಅಂದ್ರೆ ಬಿಡುಗಾಸೂ ಇಲ್ಲ. ಹೊಟ್ಟೆ ತುಂಬ ಉಣ್ಣಮ್ಮ ಅಂದ್ರೆ ಅದು ಎಟ್ಕಾಕಿಲ್ಲ. ಏಟು ಅಂತ ಅನ್ಭವಿಸೋದು. ಇಂಥವನ್ನೆಲ್ಲ ದೇವರು ಬಡವರಿಗೆ ಕೊಡೋದು. ಇನ್ನು ಈ ಸ್ಕೂಲಿಂದ ಬಂದಿಲ್ವಾ? ಇಲ್ಲ, ಮಗ ಹಸ್ಕೊಂಡೆ ಹೋಗೈತೆ ಸ್ಕೂಲ್ಗೆ ಓದಕ್ಕೆ. ಪಾತಿ, ಒಪ್ಪತ್ ಗಂಜಿ ಕುಡಿದ್ರು ಸರಿದೆ, ಆ ಮಗಿನ ಚಂದಾಗಿ ಓದಿಸ್ಬೇಕು. ಹೊಟ್ಟೆ ಹಸಿತೈತ್ ಕಣವ್ವ. ಒಂದ್ 10 ನಿಮಿಷ ಇರ್ಮಲ್ಲೆ, ರೊಟ್ಟಿ ಮಾಡ್ಕೊಡ್ತೀನಿ. ಅಪ್ಪಯ್ಯ ನೋಡಪ್ಪಯ್ಯ, ನಾನು ಎಷ್ಟು ಮಾರ್ಕ್ಸ್ ತಕೊಂಡಿದ್ದೀನಿ ಅಂತ. ಮಗ, ಇವೆಲ್ಲ ನಂಗೆ ಅರ್ಥ ಆಗಕ್ಕಿಲ್ಲ ಕಣಪ್ಪ. ಅಯ್ಯೋ, 50ಕ್ಕೆ 48 ತಕೊಂಡಿದ್ದೀನಿ. ನಮ್ಮ ಸ್ಕೂಲ್ನಾಗೆ ನನ್ನಷ್ಟು ಮಾರ್ಕ್ಸ್ ಯಾರು ತಕೊಂಡಿಲ್ಲ ಅಪ್ಪಯ್ಯ. ನೀ ಚೆನ್ನಾಗಿ ಓದ್ತಿ ಅಂತ ನಂಗೆ ಗೊತ್ತು.
ನೀ ಚಂದ ಓದಿ ದೊಡ್ಡ ಸಾಹೇಬ ಆಗ್ಬೇಕು. ನಿಮ್ಮವ್ವ ಪಡ್ತಿರೋ ಕಷ್ಟ ಕೊರಗಾಡ್ಬೇಕು ಅಷ್ಟೇ ಕಣಪ್ಪ ನನ್ನ ಆಸೆ. ಓದ್ತೀನಪ್ಪಯ್ಯ, ನಾನು ಸಾಹೇಬ ಹಾಗೆ ಆಗ್ತೀನಿ. ನಿನ್ನೂ ಅವನ್ನು ಚಂದಾಕ್ ನೋಡ್ಕೊಂತೀನಿ. ನನ್ನ ತಂಗಿರಿಬ್ಬರನ್ನು ಚಂದಾಕ್ ಓದಿಸ್ತೀನಿ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಕಲ. ಅವ್ರು ಮಾಡಿದಂಗೆ ಆಯ್ತದ ಕೊಡು. ಏನ್ ಮಾಡಕ್ಕಾಯ್ತದೆ? ನೆಮ್ಮದಿಯಾಗಿ ತಿನ್ನೋಕು ಬಿಡಿಕ್ಕಿಲ್ಲ ಅಂತದೆ ಮುದ್ಕ. ಚಂದ ನನ್ ಕರ್ಮ. ಮುದ್ಕೊಂತವ ಎಣಗೋದೇ ಆಗೋಯ್ತು. ಸಾಯಕ್ಕೂ ಇಲ್ಲ ಅಂತದೆ, ಬದುಕೋಕು ಇಲ್ಲ ಅಂತದೆ. ಎಲ್ಲ ಮನೆಗೆ ಜಾಗದಲ್ಲೇ. ಒಂದೇ ದೊಡ್ಡ ನಾತ. ನಾ ಹೆಂಗಿರ್ಬೇಕೋ ಕಾಣೆ ಈ ಮನೇಲಿ. ಮಡಿ ಮೈಲ್ಗೆ ಎಲ್ಲ ಒಂದೇಯ. ಸ್ನಾನ ಮಾಡ್ಕೊಂಬಂದು ಇವನ್ ಸೇವೆ ಮಾಡ್ಬೇಕು. ಏನ್ ಗಾಚಾರ್ವೋ, ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿ ಮುದ್ಕನ್ ಸೇವೆ ಯಾಕೆ ಒತ್ತೊತ್ತಾರನೆ ಒಯ್ಯನ್ ಬೈತಿಯಾ? ಬೋಯ್ದ ಇನ್ನೇನ್ ಮಾಡ್ಲಿ? ಅಲ್ಲೋಡಿ ಮತ್ತೆ ನಾ ಉಣ್ಣೋ ಹೊತ್ಗೆ ನಿಮ್ಮಪ್ಪ ಇಳಿಸ್ ಮಡ್ಗವ್ನೆ. ನಾನ್ ಇದನ್ ಮಾಡ್ಲಾ ಇಲ್ಲ ಅದನ್ ಮಾಡ್ಲಾ? ಮಾಡ್ರೇನಾಯ್ತು? ಯಾಕೆ ನನ್ಗೇನ್ ಗಾಚಾರ್ವಾ? ನೀವೇ ಬೇಕಿದ್ರೆ ಮಾಡ್ಕೊಳ್ಳಿ. ಅವ್ರು ಕೊಡ್ತಾರಲ್ವಾ ನೀವು, ನಾನ್ ಯಾಕೆ ಮಾಡ್ಬೇಕು? ಯಾವ ಕೈ ಕಾಲ್ ಬಿದ್ದೋಯ್ತದೋ ಆಗ್ಲೇ ಶಿವನ್ ಪಾದ ಸೇರ್ಕೊಂಡ್ಬಿಡ್ಬೇಕು. ಹಿಂಗೆಲ್ಲ ಯಾಕೆ ಬದುಕಿರ್ಬೇಕು? ಇದ್ದವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು? ಲೋ ಸಿದ್ಧ ಸೌಕರ್ಯ ಹೊಸಿ ಇದನ್ನ ಕ್ಲೀನ್ ಮಾಡ್ಲಾ. ಸಂಜೆ ಮನೆ ಹೋಗಾಗ ಏನಾರ ಕೊಟ್ಟೇನು? ಚಡ್ಡಿ ಬಿಚ್ಚಿ ಒಣ ಹಾಕಂಗಿಲ್ಲ, ವರ್ಷಕ್ಕೆ ಇಕ್ಕೊಂಡ್ಬಿಡ್ತೀಯ. ಅವಾರೇ ಕೊಟ್ರು ಬುದ್ಧಿ. ಏನ್ರಲ್ಲ ಒತ್ತಾರನೆ ಒಕ್ಕರ್ಸ್ಕೊಂಡ್ಬಿಟ್ಟಿದಿರಿ. ಮಳೆ ಆಗದೆ ಉಳುಮೆ ಮಾಡಿ ಏನಾರ ಹಾಕಿದ್ರೆ ಹೊಸಿ ಗಂಜಿಗಾಯ್ತದೆ. ದೊಡ್ಡ ಮನ್ಸ್ ಮಾಡಿ ಒಂದ್ 5,000 ಕೊಟ್ರೆ. ಏನ್ ಕೊಟ್ ಮಡಗಿದ್ಯನ್ಲ? ಊರಿಗೆ ನೀವೇ ಅಲ್ವಾ ಬುತ್ತಿದ್ ಯಾವ್ರು? ಮುಚ್ಚಿಲ್ಲ ಬಾಯ್ನ. ಸಾಲ ಬೇಕು ಅಂತ ಮನೆ ಬಾಗ್ಲಿ ಬತ್ತೀರಿ, ಯಾವ್ರು ದಿಂಡ್ರು ಅಂತ ಅಟ್ಟಕ್ಕೆ ಏರಿಸ್ತೀರಿ. ಆಮೇಲೆ ವಸೂಲಿ ಮಾಡಕ್ಕೆ ನಾನ್ ನಿಮ್ಮನೆ ಬಾಗ್ಲಿಗೆ ಎಲಿಬೇಕು ಅಲ್ವೆಲ್ಲ? ನಿಮ್ ಯೋಗ್ಯತೆ ನಂಗ್ ಗೊತ್ತಿಲ್ವಾ? ಆ ಲೆಕ್ಕನ್ ಕೇಳು. ಏನ್ ಲಾ ಲಕ್ಕಣ್ಣ, ಮಗಳಿಗೆ ಹೆರಿಗೆ ಆಗೈತೆ ಅಂತ ಕಾಸು ತಗೊಂಡೋಗಿದ್ಯಲ್ಲ, ಎಷ್ಟ್ ತಿಂಗಳಾದ್ಮೇಲೆ ನೀನ್ ನನಗೆ ಕಾಣಿಸ್ಕೊಂಡಿದ್ದು? ಈಗೇನ್ ಬಂದಿದ್ದು? ಉಳುಮೆಗೆ ಎತ್ತಕೋಬೇಕು ಬುದ್ಧಿ. ಹೊಲ ಎಲ್ಲದೆ? 2 ಎಕರೆ ಐತಲ್ಲ ಬುದ್ಧಿ. ಯಾಕ್ರಿಸಿ ಅದೇ ಮೇಲೆ ಓದ್ಬಿಟ್ಟೇನು? ಇದಕ್ ಮುಂಚೆ ಸಾಲ ತಗೊಳ್ಳುವಾಗ ಅದನ್ನ ನನಗೆ ಬರ್ಕೊಟ್ಟು ಮರ್ತು ಬಿಟ್ಟಿಯಲ್ಲ. ಎತ್ತಗಳತನ ಎತ್ತು. ನಿನ್ನೆಲ್ಲ ಮಗನ್ನ ಓದಿಸ್ಬೇಕು. ಓದ್ಗಿದಕ್ಕೆಲ್ಲ ಸಾಲ ಕೊಡಕ್ಕಿಲ್ಲ ನಾನು. ಪುಸ್ತಕ ಬಟ್ಟೆ ತಗೋಬೇಕು. ಅವನ್ ತಂದಿಲ್ ಬಿಡು, ಜೀತ ಮಾಡ್ಕೊಂಡಿರ್ಲಿ. ಏ ಲೋಕೇಶ, ಯಜಮಾನ್ರೆ ಇವ್ರಿಬ್ರು ತಾವ ಖಾಲಿ ಪತ್ರಕ್ಕೆ ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ಅವರ್ ತಾವ ಕಾಸಿಸ್ ಕೊಟ್ಟು ಕಳ್ಸ. ಸರಿ ಯಜಮಾನ್ರೆ. ನಿಂತ್ಕೊಳ್ಳ, ಬಿಡ್ತಾವನೆ. ನಿಂತ್ಕೊಳ್ಳ. ಯೋಗ್ಯತೆ ಇಲ್ಲ. ಕಕ್ಸ ಹೆಂಗ್ಲ ಬರ್ತದೆ ನಿಮ್ಗೆ? ಕಕ್ಸ ವಾರದಲ್ಲಿ ಕಾಸು ತಂದು ಕೊಡ್ಲಿಲ್ಲ ಅಂದ್ರೆ ಎಳ್ಕೊಂಡೋಗಿ ನನ್ನ ಮುಖ ತೊಳೆಯಕ್ಕೆ ಇಟ್ಕೊಂಡ್ಬಿಡ್ತೀನಿ ನಿನ್ನ.
ಓಕೆ ನನ್ನ ಮಕ್ಕಳ ಮನೆ ತಾವ ನಾನೇ ಬಂದ್ ಹಾಕೊಂಡ್ ಹೋಗ್ಬೇಕನ್ಲ? ಇಲ್ಲ ಸಾವ್ಕಾರೆ, ನಾನೇ ಬರುಮಾ ಅಂತಿದ್ದೆ ಸಾವ್ಕಾರೆ. ಮುಂದಿನ ತಿಂಗಳು ನಾನೇ ಬಂದ್ ಹಾಕೊಂಡ್ ಹೋಗ್ಬೇಕು. ಬೇಡಿ ಸಾವ್ಕಾರೆ, ಒಂದಿನ ಮುಂಚೆ ನಾನೇ ತಂದು ಕೊಟ್ಬಿಡ್ತೀನಿ. ಸಾವ್ಕಾರೆ ಏನ್ಲ ತಗೊಂಡಿದ್ದು 500 ರೂಪಾಯಿ ಸಾವ್ಕಾರೆ. 4 ವರ್ಷದಿಂದ ತಿಂಗಳ 50-50 ರೂಪಾಯಿ ಕಟ್ತಾನೆ ಇವನಿ. ಇನ್ನು ಎಷ್ಟು ವರ್ಷ ಅಂತ ಕಟ್ಲಿ ಸಾವ್ಕಾರೆ? ತತ್ ನಿನ್ ಮಾಕ್ ನಾನು ಯಾಕಡ ನೀನ್ ಕಟ್ತಿರೋದು ಬಡ್ಡಿ ಕಾಸು ಕಂಡ್ಲ? ಅಸ್ಲಿ ಯಾರು ನಿಮ್ಮ ಅಪ್ಪ ತಂದ್ ಕೊಡ್ತಾನ? ನಾಳೆ 500 ರೂಪಾಯಿ ತಂದ್ ಮಡ್ಗು ಲೆಕ್ಕ ಚುಕ್ತಾ ಆಯ್ತದೆ, ಪತ್ರ ತಗೊಂಡು ಹೋಯ್ತಾ ಇರು. ಆಯ್ತದಲ್ಲ? 500 ರೂಪಾಯಿನ ನಮ್ಮಂತವ್ರಿಗೆ ನೋಡಾಕು ಸಿಗಾಕಿಲ್ಲ ಸಾವ್ಕಾರೆ. ಹಂಗಾರೆ ಕಟ್ತಾ ಇರು ಬಡ್ಡಿಯ. ಮಗ ಅಳ್ತಾ ಇತ್ತು ಸಾವ್ಕಾರೆ. ಗಂಟೆಗೆ 10 ಸಲ ಬಂದು ಹಾಲು ಉಣಿಸ್ತಾ ಕುಂತ್ಕೊಂಡ್ಬಿಟ್ರೆ ಕೂಲಿ ಕೂಡ ಕಾಸ್ನ ನಾನೇ ನಮ್ಮನೆ ಹಿತ್ಲಲ್ಲಿ ಬೆಳಿತೀನ. ಸಂಜೆ ಆಟದ ಮನೆ ಕಡೆ ಬಂದ್ಬಿಡು. ಹಂಗೆ ಚಂದಾಗಿ ಸೋಪ್ ಹಾಕೊಂಡು ಮೈಕೈ ತೊಳ್ಕೊಂಬ. ಏಯ್ ಕೆಲಸ ಮಾಡಲ್ಲ ಮೈ ಬಗ್ಸಿ ಬಡ್ಡೆ ತಾವ. ಏನಯ್ಯ 10 ಗಂಟೆಗೆ ಹೋಗ್ಬೇಕಾಗಿದ್ ನೋಡು, 12 ಗಂಟೆ ಆದ್ರೂ ಹೋಗಿಲ್ಲ. ಏನ್ ಕೆಲಸ ಮಾಡಿಸ್ತೀಯ? ಆಯ್ತು ಮಾಡ್ರೆ, ಆಯ್ತಾಯ್ತು, ಕಳಿಸ್ತೀನಿ, ಕಳಿಸ್ಬಿಡ್ತೀನಿ. ಸಾವ್ಕಾರೆ ಕೆಂಪ ತಿರ್ಕೊಂಡ್ಬಿಟ್ಟ. ಕೆಂಪ ತೀರ್ಕೊಂಡ್ಬಿಟ್ನ? ನನ್ ಕಾಸು ಯಾರು ಕೊಡ್ತಾರೆ? ಯಾವಲ್ಲ ಹೆಣ ಎತ್ತವನು? ಇಳಿಸ್ಲಾ ಕೆಳಕ್ಕೆ. ಹೆಣನ ಎತ್ತಂಗಿಲ್ಲ. ನನ್ ಕಾಸು ಮಡಗ್ಬಿಟ್ಟು ಹೆಣ ಎತ್ರಿ. ಸಾವ್ಕಾರೆ ಹೆಂಗೆ ಸಾವ್ಕಾರೆ? ಹೆಂಗೆ ಅಂದ್ರ ಹಂಗೆ. ಹೆಣ ತಗೊಂಡೋಗಿ ಮಣ್ಣಾಗ ಊತ್ಬಿಟ್ರೆ ನನ್ ಕಾಸನ್ನ ಯಾರು ಕೊಟ್ಟಾರು? ಕಾಸು ಮಡಗ್ಬಿಟ್ಟು ಹೆಣ ಎತ್ರಿ. ಇಲ್ಲ ಸಾವ್ಕಾರೆ, ಮಡಗು ಅಂದ್ರೆ ಎಲ್ಲಿಂದ ಮಡಗಲಿ ಸಾವ್ಕಾರೆ? ಅದೆಲ್ಲಿಂದ ತತ್ತಿಯೋ ನಂಗೆ ಗೊತ್ತಿಲ್ಲ. ನನ್ ಕಾಸು ಕೊಟ್ರೇನೆ ಹೆಣ ಎತ್ತಕ್ ಬಿಡೋದು. ಅಲ್ಲಿ ಗಂಟ ನಾನಿಲ್ಲೇ ಅದಲ್ಲೇ. ಅಯ್ಯೋ ಹಂಗೆಲ್ಲ ಮಾಡ್ಬೇಡಿ ಸಾವ್ಕಾರೆ. ಸಾಲ ನಾನ್ ತೀರಿಸ್ತೀನಿ ಕೊಡಪ್ಪ. ಎಡ ಎತ್ಕೊಂಡು ಹೋಗಕ್ ಅಪ್ಪೆ ಕೊಡಿ ಸಾವ್ಕಾರೆ, ಅಪ್ಪೆ ಕೊಡಿ. ಮ್ಯಾಕೆ ನೀ ಹೆಂಗೆ ತೀರ್ಸಿ ಆಟೋನ್ ಸಾಲವ? ನಿನ್ ದುಡ್ಮೆಯಿಂದ ಮಕ್ಳಿಗೆ 20 ಗಂಜಿ ಹಾಕಕ್ ಆಯಕಿಲ್ಲ, ಇನ್ ಸಾಲ ತೀರ್ಸಕ್ಕಾದ್ದ? ನಾನು ಹೆಂಗಾರೆ ಮಾಡಿ ತೀರಿಸ್ತೀನಿ.
ಏನ್ ಹಾದ್ರ ಮಾಡ್ತೀರ್ಸಿಯ? ಅದಕ್ಕೂ ನಿಂಗ್ ವಯಸ್ಸಿಲ್ವಲ್ಲೇ? ಜೀತ ಮಾಡ್ತೀನಿ ಕಣ್ಣ ನೋಡ್ಯ. ನನ್ ಜೀವ ಇರೋ ಗಂಟ ನಿನ್ ಮನೆಯಲ್ಲಿ ಜೀತ ಮಾಡಿ ನನ್ ಸಾಲ ತೀರಿಸ್ತೀನಿ ಕೊಡಪ್ಪ. ಈ ಎಡ ಎತ್ತಗೆ ಅಪ್ಪಣೆ ಕೊಡು, ಎಡ ಎತ್ತಗೆ ಅಪ್ಪಣೆ ಕೊಡು. ನೀನ್ ಜೀತ ಮಾಡಿದ್ರೆ ನಿನ್ನ ಹೊಟ್ಟೆಗೆ ಆಯ್ತದೆ. ಆದ್ರೆ ನೀನ್ ಎತ್ತಿರವಲ್ಲ 3, ಅವಕ್ಕೆಲ್ಲಿಂದ ತಂದ್ಕೊಳ್ಳಿ ಕೂಳು. ಶಿವನೇ, ನಾ ಹೆಂಗಪ್ಪ ಹೇಳಿ ಸಾವ್ಕಾರನಿಗೆ? ಊರಲ್ಲಿ ಹೊರ ಹೇಳಿ ಸಾವ್ಕಾರನಿಗೆ ನಾನು ಸಾಲ ತೀರಿಸ್ತೀನಿ. ಅಯ್ಯ, ನಾನು ಸಾಲ ತೀರಿಸ್ತೀನಿ. ಬೇಡ ಕಣವ, ಯಾರು ಹೇಳ್ತಾ ಇದ್ದಾರೆ? ಪಾತಿ, ಇವನ್ ಯಾರು? ನಿನ್ನ ಮಗನ? ಇವನ್ ಸಾಕು, ಇವನ್ ಕರ್ಕೊಂಡು ಹೋಯ್ತೀನಿ. ಇವನು ನಮ್ಮನೆ ಜೀತ ಮಾಡ್ಕೊಂಡು ಬಿದ್ದಿರ್ತಾನೆ. ನೀ ಕಾಸು ಕೊಟ್ಟು ಬಿಡಿಸ್ಕೊಂಡು ಈ ನನ್ ಕಂದ ಇವನ್ನ ಬುಟ್ಟಿರಕ್ಕಿಲ್ಲ ಕಣಪ್ಪ. ಅಪ್ಪನ್ನೇ ಬಿಟ್ಟಿರ್ತಾನೆ, ಅವನ್ನೇ ಬಿಟ್ಟಿರ್ಬಾರ್ದು. ಬ್ಯಾಡಿ ನಿಮ್ಮಮ್ಮ. ಕಾಸು ಕೊಡಕ್ಕಿಲ್ಲ, ಅವನು ಬಿಡೋಕಿಲ್ಲ ಅಂದ್ರೆ ನನ್ ಸಾಲ ಯಾರು ತೀರಿಸ್ತಾರೆ? ಕಾಸು ಕೊಟ್ಟು ಬಿಡಿಸ್ಕೊಂಡು ಹೆತ್ತವಳ ಕಣ್ಣೀರು ಹರಿದಿದೆ, ಕರುಳಿನ ಕೆನ್ನೀರು ಕರಗಿದೆ, ಬಾಳಿನ ಬಂಡಿಯು ಮುರಿದಿದೆ, ಮಮತೆಯ ಕೊಂಡಿಯು ಕಳಚಿದೆ. ಒಂದು ಬಡವೆಯ ಬಾಳು ಬಗೆಹರಿಯದ ಗೋಳು, ಬಡವೆಯ ಬಾಳು ಬಗೆಹರಿಯದ ಗೋಳು, ತೋಳಿನ ಬಾಳಿದು. ಎತ್ತಬಲ್ಲ ಕಣ್ಣೀರು ಹರಿದಿದೆ, ಕರುಳಿನ ಕೆನ್ನೀರು ಕರಗಿದೆ. ಚಿಗುರ ಬಳ್ಳಿಗೆ ಕೊಡಲಿ ಪೆಟ್ಟು ಬಿದ್ದಿತೆ, ಅರಳೋ ಹೂವಿಗೆ ಬೆಂಕಿ ಕಾವು ತಗುಲಿತೆ, ಎದೆಯ ಹಾಲಿಗೆ ಎದೆಯ ಹಾಲಿಗೆ ನಂಜು ಸೋಕಿದೆ, ಹಾರುಣಿಸಿದ ಮಾತೆಯ ಇನ್ನೂ ಕಡಲಾಯಿತೆ, ಮಗನ ನೆನಪು ಅವಳ ಸುಟ್ಟು ಬೂದಿ ಮಾಡಿದೆ, ಬೂದಿ ಮಾಡಿತೆ, ಸುಟ್ಟು ಬೂದಿ ಮಾಡಿತೆ. ಹೆತ್ತವಳ ಕಣ್ಣೀರು ಹರಿದಿದೆ, ಕರುಳಿನ ಕೆನ್ನೀರು ಕರಗಿದೆ.
ಜ್ಯೋತಿಗೆ ಗಾಳಿ ಬಡಿದು ಹೋಯಿತೆ ತಾಯಿ ನೆನಪಲಿ ತಾಯಿ ನೆನಪಲಿ ಕೂಸು ಬಾರಿದೆ ನೂರು ಕನಸ ಕಾಣುತ್ತಾ ಇಲ್ಲಿ ಬಲಿಯಾಯಿತೆ ಜೀತಕ್ಕೆ ಬಲಿಯಾಯಿತೆ ಹೆತ್ತವಲ್ಲ ಕಣ್ಣೀರು ಹರಿದಿದೆ ಕರುಳಿನ ಕಣ್ಣೀರು ಕರಗಿದೆ ಹರಿದಿದೆ ಕರಗಿದೆ ಕರಗಿದೆ ಹರಿದಿದೆ ಅಯ್ಯೋ ನೆಟ್ಟಗ್ ತಲೆ ಬಾಚ್ಕೊಳಕ್ಕೂ ಬರಕ್ಕಿಲ್ವಲ್ಲ ನಿಂಗೆ ಮೈ ತೊಳ್ಕೊಳಕ್ ಬರಕ್ಕಿಲ್ಲ ಬಟ್ಟೆ ಹಾಕೊಳಕ್ ಬರಕ್ಕಿಲ್ಲ ಏನೂ ಬರಕ್ಕಿಲ್ಲ ಎಲ್ಲ ನಾನೇ ಮಾಡಿ ಸಾಯ್ಬೇಕು ಕತ್ತೆ ಬಿಡದಂಗ್ ಬೆಳ್ದಿದ್ಯಾ ಆಟಯ್ಯ ನೋಡು ಚೀಲವ ಕೊಡ್ಸ್ 7 ತಿಂಗ್ಳಾಗಿಲ್ಲ ಆಗ್ಲೇ ಕಿತ್ತಾಕೊಂಡ್ ಬಂದಿದ್ಯಲ್ಲ ಇನ್ನೇನ್ ಓದ್ ಉದ್ದಾರ ಅದೀಯಾ ದುಡ್ದಾಕಕ್ ನಿಮ್ಮ ಅಪ್ಪ ಅವ್ರೆ ಬೈಸಾಕಕ್ಕೆ ನಾನ್ ಇವ್ನಿ ಚೆನ್ನಾಗ್ ತಿಂದು ತಿರ್ಕಂಡಿರು ಏನಂತ ಉಟ್ಬಿಟ್ಯ ನನ್ನ ಹೊಟ್ಟೆನಾಗೆ ನಿನ್ನ ಮಗಿನ ನಗ್ನಗ್ತಾ ಸಾಲಿ ಕಳ್ಸೋದ್ ಬಿಟ್ಟು ಬೋತಿರ್ತೀಯಲ್ಲೇ ನಿನ್ ಸುಪ್ರಭಾತ ನಾನ್ ಕೇಳೋದು ಅಲ್ದೆ ಮಗಿನೂ ಕೇಳ್ತಿರ್ಬೇಕ ಬೇಸರ ಮಾಡ್ಕೋಬೇಡಕ್ಕಂದ ಅವ್ವ ಬೋದ್ರೆ ಆಶೀರ್ವಾದ ಅನ್ಕ ಉಣ್ಣಕ್ಕೆ ಮನೆಗ್ ಬರಕ್ ಹೋಗ್ಬೇಡ ಬಿಸ್ಲು ನಾನೇ ಊಟ ತತ್ತಿನಲ್ಲಿಗೆ ಏನ ಸರಿಯಪ್ಪಯ್ಯ ಏನ್ಲಾ ನಾನು ಸ್ಕೂಲ್ಗೆ ಹೋಗ್ಬೇಕು ಏನ ನಾನು ಸ್ಕೂಲ್ಗೆ ಹೋಗ್ಬೇಕು ಕಳಿಸ್ಕೊಡಿ ಸ್ಕೂಲಿಗೆ ಹೋಗ್ಬೇಕಾ ಸ್ಕೂಲಿಗೆ ಕಳ್ಸ್ಕೊಡಕ್ಕೆ ನೀನೆ ನನ್ಗೂಟದವನ ನಿನಗೆ ಉಣ್ಣ ಕೊಟ್ಟು ಬಟ್ಟೆ ಕೊಟ್ಟು ಮನಿ ಕೆಳಗ್ ಜಾಗ ಕೊಟ್ಟು ಸ್ಕೂಲಿಗೆ ಕಳ್ಸಿ ಸಾಕೊಂಡಿರಕ್ಕ ನಾನ್ ನಿಂಗ್ ಕರ್ಕೊಂಬಂದಿರೋದು ನಿಮ್ಮಪ್ಪ ಮಾಡಿ ಸಾಲ ತೀರ್ಸಿ ಎಲ್ಲಾದ್ರೂ ಹೋಗಲೇ ನಾನು ಓದಿ ಸಾಯಬಾಬೇಕು ಅಂತ ನಮ್ಮಪ್ಪನ ಆಸೆ ನಾನು ಓದ್ಬೇಕು ಹೋಗ್ಲ ಒಳಿಕೆ ನೀನ್ ಓದ್ ಕಿಶೋದ್ ಅಷ್ಟ್ರಾಗೆ ಐತೆ ನನ್ ಸಾಲ ತೀರಾ ಗಂಟ ನೀ ಎಲ್ಲೂ ಹೋಗಂಗಿಲ್ಲ ಗೆಪ್ತಿ ಮಡಿಕ ನಾನು ಅವನ್ ನೋಡ್ಬೇಕು ಅವ್ವ ಗಿವ್ವ ಅಂತ ಉಸಿರೆತ್ತಿದ್ರೆ ಕೊಂದು ಬಿಟ್ಟೇನ್ ನಾನು ಅವನ್ ನೋಡ್ಬೇಕು ಏ ಮೂದೇವಿ ನಡಿ ಇಸ್ಕೋಲ್ಗೆ ಹೋಯ್ತಾನ ಏನ್ ಮಹಾರಾಜನ್ ಮೊಮ್ಮಗ ಇವನು ಕೊಟ್ರೆ ಮಕ ಮೂತಿ ಎಲ್ಲ ಕಿತ್ತೋಗ್ಬೇಕು ಇಸ್ಕೋಲ್ಗೆ ಹೋಯ್ತಾನ ಇಸ್ಕೋಲ್ಗೆ ನಡಿಯ ಇಲ್ಲಾಡು ಈ ಮುದ್ಕ ಐತಲ್ಲ ಮುದ್ಕ 8 ವರ್ಷದಿಂದ ಇದೇ ಜಾಗದಾಗೆ ಬಿದ್ಕೊಂಡದೆ ದಿನಕ್ಕೆ 8 ಸರಿ ಕಕ್ಕಸ್ಗೋಯ್ತದೆ ಆ ಕಕ್ಕಸನ್ನೆಲ್ಲ ಬಾಚಿ ಅವನ್ ಅಂಡೋರ್ಸು ಇದೇ ನಿನ್ ಕೆಲ್ಸ ಅರ್ಥ ಆಯ್ತಾ ಬಾಚಾಕೋ ಇಸ್ಕೋಲ್ಗೆ ಹೋಯ್ತಾನಂತ ಇಸ್ಕೋಲ್ಗೆ ಇದೇನ್ ಮಾರ್ಕೆಟ್ ಅನ್ಕೊಂಡ್ಬಿಟ್ರಾ ನಿಶಬ್ದವಾಗಿರಕ್ಕಾಗಲ್ಲ ನೋಡಿ ಸರ್ಕಾರದವರು ಪ್ರತಿ ವರ್ಷ ಬಡ ಮಕ್ಕಳಿಗೆ ಹಣ ಕಳಿಸೋ ಹಾಗೆ ಈ ವರ್ಷನೂ ಸ್ಕಾಲರ್ಶಿಪ್ ಹಣ ಕಳಿಸಿದ್ದಾರೆ ನಾನು ಒಬ್ಬೊಬ್ಬರ ಹೆಸರೇ ಕರಿತೀನಿ ಅವ್ರ ಆಫೀಸ್ ರೂಮ್ಗೆ ಹೋಗಿ ಸೈನ್ ಮಾಡಿ ದುಡ್ಡು ತಗೋಬೇಕು ಗೊತ್ತಾಯ್ತಾ ವಿಶ್ವನಾಥ ಹೋಗು ಶ್ರೀನಿವಾಸ ಹೋಗು ಮಹಾದೇವ ಪದ್ಮಾವತಿ ಗಿರಿಜಾ ಜ್ಯೋತಿ ವೀರು ವೀರು ಸರ್ ವೀರು ಇನ್ಮಾಗ ಸ್ಕೂಲಿಗೆ ಬರಕ್ಕಿಲ್ಲ ನಮ್ಮ ಮನ್ಯಾಗೆ ಜೀತ ಮಾಡ್ತಾವನೆ ಸರ್ ಸೈನ್ ಮಾಡಿ ಸರ್ ಒಂದ್ ನಿಮಿಷ ಬರ್ತೀರಾ ಏನ್ರಿ ವಿಷಯ ಇದೆ ಬನ್ನಿ ಸರ್ ಬನ್ನಿ ಹೇಳ್ತೀನಿ ಅದು ಮಕ್ಕಳ ಕ್ಲಾಸಸ್ ಹೋಗಿ ನಾನು ಆಮೇಲೆ ಕಳಿಸ್ತೀನಿ ಹೋಗಿ ಹೋಗಿ ಸರ್ ಒಂದ್ ನಿಮಿಷ ಬನ್ನಿ ಬನ್ನಿ ಸರ್ ಸರ್ ಇನ್ ಮುಂದೆ ವೀರು ಸ್ಕೂಲ್ ಬರೋದಿಲ್ಲ
ಅವನು ಸೇರಿಸಿ ಒಟ್ಟು 25 ಜನ ಮಕ್ಕಳು ಇನ್ ಮುಂದೆ ಸ್ಕೂಲ್ ಬರೋದೇ ಇಲ್ಲ. ಅವ್ರ ಹೆಸರು ಬಂದಿರೋ ಸ್ಕಾಲರ್ಶಿಪ್ ಹಣನ ನಾವ್ ಯಾಕೆ ವಾಪಸ್ ಕಳಿಸ್ಬೇಕು? ನಾವೇ ಬೇರೆ ಮಕ್ಕಳ ಹತ್ರ ಸೈನ್ ಮಾಡಿಸ್ಬಿಟ್ಟು ಹಂಚ್ಕೊಂಡ್ಬಿಟ್ರೆ ಏನಂತೀರಾ? ಓಕೆ. ರಾಜವ್ವ ರಾಜವ್ವ ಓ ಯಾವ ಮುಗಿತದೋ ಈ ರಾಗ. ಬಾ ಒಂದೇ ಗಬ್ಬು ನಾತ. ತಿನ್ನೋದು ಕಮ್ಮಿ ತಿನ್ನೋದು ನಂಗ್ ನಾಕಷ್ಟು ತಿಂತ್ಯಾ? ಓ ಹೀರೋ ಅಲ್ಲಿ ಕೊಟ್ಟಿಗೆ ಕುತ್ಕೊಂಡು ಏನ್ಲ ಮಾಡ್ತೀವ್ಯಾ? ಇವಯ್ಯ ಬಡ್ಕೋತಾ ಇರೋದ್ ಕೇಳ್ತಾ ಇಲ್ವಾ? ಮೊದ್ಲು ಇದನ್ನೆಲ್ಲ ಕ್ಲೀನ್ ಮಾಡು. ಮಕ ಏನ್ ನೋಡ್ತೀಯಾ? ಬಿಸಿಲೊಂದು ಸೋಕಿತೆ ನಿನ್ನ ನಗೆ ಅಳಿಸಿತೆ, ಬಿರುಗಾಳಿ ಬಡೀತೆ ನೆಮ್ಮದಿಯ ಕೆಡಿಸಿತೆ. ಬಿಸಿಲೊಂದು ಸೋಕಿತೆ ನಿನ್ನ ನಗೆ ಅಳಿಸಿತೆ, ಬಿರುಗಾಳಿ ಬಡೀತೆ ನೆಮ್ಮದಿಯ ಕೆಡಿಸಿತೆ. ಇಬ್ಬನಿಯ ಕಾಣದೆ ನಲುಗಿದೆಯಾ, ತಂಪಿನ ಗಾಳಿಯ ಹುಡುಕಿದೆಯಾ? ಭಯವನ್ನು ಪಡೆದಿರು ಗುಲಾಬಿ ಗುಲಾಬಿ ಗುಲಾಬಿ. ಮುಳ್ಳುಗಳ ಮೇಲೆ ನಿನ್ನ ಪಯಣವಿದೆ, ಕಾದ ಕೆಂಡದಲ್ಲಿ ನಿನ್ನ ಬದುಕು ಇದೆ. ಮುಳ್ಳುಗಳ ಮೇಲೆ ನಿನ್ನ ಪಯಣವಿದೆ, ಕಾದ ಕೆಂಡದಲ್ಲಿ ನಿನ್ನ ಬದುಕು ಇದೆ. ಗಾಳಿಯಿಲ್ಲ ದೂರಲ್ಲಿ ಉಸಿರಾಟ. ವೀರು ಇದೇನ ಮಗ? ನನ್ ಗಂಡ ನಂಬಕಾಯ್ತಿಲ್ವಲ್ಲೋ? ನಾ ಪಾಸ್ ಆಗ್ಬಿಡಕ್ಕಳವು. ಪ್ಯಾಟೆಯಲ್ಲಿ ಒಳ್ಳೆ ಉದ್ಯೋಗ, ಕೈ ತುಂಬಾ ಸಂಬಳ, ಈ ಗುಡ್ಸ್ದೆಲ್ಲ ಬೇಡ. ದೊಡ್ಡ ಮನೆ, ಒಳ್ಳೆ ಕಾರು, ಒಳ್ಳೊಳ್ಳೆ ಬಟ್ಟೆ. ನೀನ್ ನಿನ್ ಬೆಲಿಂದ ರಾಣಿ ಹೆಂಗಿರ್ಬೋದು ಕಣವ? ನನ್ನ ಅಪ್ಪನೇ. ಲೇ ಅಪ್ಪಯ್ಯ, ನೀನು ಇಲ್ಲ ನಿಂತ್ಕೊಂಡಿರು, ನಾನು ಅಲ್ಲಿ ಕುಂತ್ಕೊಂಡು ನಿನ್ನ ಕಣ್ ತುಂಬಾ ನೋಡ್ಬಿಡ್ತೀನಿ ಕೋನು. ಸರಿ ಸರಿ ನೋಡು.
ಏಯ್ ನಿಂಗೇನು ತಳ ಸೀದಿಲ್ವಾ? ತಟ್ಟೆ ಎತ್ಕೊಂಡ್ ಬಾರ್ಲ ಬಿರ್ನೆ. ಏನಂಗ್ ಮಕ ನೋಡ್ತಿದ್ಯಾ? ಬಾ ಅಂತ ಕೇಳಲಿಲ್ವಾ? ಬಾ ಬಿರ್ನೆ. ಹೊಟ್ಟೆ ತುಂಬಾ ಕುಡ್ದ್ಬಿಡು. ನಾಳೆ ಈಟೊದ್ ಗಂಟ ಏನು ಸಿಗಾಕಿಲ್ಲ, ತಿಳಿತಾ? ಏನ್ ಮಕ ನೋಡ್ತಿದ್ಯಾ? ಹೋಗು. ಅವ್ವ ಯಾಕವ್ವ ಅಳ್ತಾ ಇದ್ಯಾ? ನಾನ್ ಬೇಗ ಬಂದ್ಬಿಡ್ತೀನಿ ಕಣವ್ವ. ಸಾವ್ಕಾರೆ, ಸಾವ್ಕಾರೆ, ಯಾವ ಇಷ್ಟೊತ್ನಾಗೆ ಏನು? ಮಗಿ ನೋಡ್ಬೇಕು ಸಾವ್ಕಾರ್ರೆ. ಗಂಟ್ಲಾಗ ನೀರಿಳಿತಿಲ್ಲ, ಕಣ್ಣಗ್ ನಿದ್ ಬತ್ತಿಲ್ಲ. ಮಗಿ ನೋಡ್ಬೇಕು ಅಂತ ಬೋ ಆಸೆ ಆಗ್ಬಿಟ್ಟದೆ. ಒಂದೇ ಒಂದ್ಕಿತ ನೋಡ್ಕೊಂಡು ಹೋಗ್ಬಿಡ್ತೀನಿ ಸಾವ್ಕಾರ್ರೆ. ಕಾಸ್ ತಂದಿದೀಯಾ? ತಂದಿದ್ರೆ ಹೇಳು, ಕಳಿಸ್ಕೊಟ್ಬಿಡ್ತೀನಿ, ಕರ್ಕೊಂಡೋಗು. ಒಂದೇ ಒಂದ್ಕಿತ ನೋಡ್ಕೊಂಡು ಹೋಗ್ಬಿಡ್ತೀನಿ ಸಾವ್ಕಾರ್ರೆ. ಒಂದೇ ಒಂದ್ಕಿತ ಈ ಜೀವಕ್ ನೋಡಂಗಾಗದೆ. ಲೇ ಮುಂಡೆ, ಅವನು ನನ್ ಮನೆ ಜೀತಿದಾಳು, ನಿನ್ನ ಮಗ ಅಲ್ಲ. ನೀನ್ ಆಗಾಗ ನೋಡಕ್ ಬಂದ್ರೆ ಅವನಿಗೆ ಕೆಲಸ ಮಾಡಕ್ಕೆ ಮನಸ್ಸಿರಕ್ಕಿಲ್ಲ. ಮರ್ವಾದೆಯಿಂದ ಹೇಳ್ತಾ ಅವನಿ ಹೊಂಟೋಗು. ಕದ್ದು ಮುಚ್ಚಿ ಏನಾದ್ರೂ ನೋಡಕ್ ಬಂದ್ರೆ ಅವನ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ. ಹುಷಾರ್, ಜಪ್ತಿ ಮಡಿಕ. ಅಮ್ಮ 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 ಅಮ್ಮ
ಏನ್ ಬೋರಣ್ಣ ನಿನ್ ಕೊಯ್ನಾಗ ಇಷ್ಟೊಂದ್ ಕಾಸು? ನನ್ ಮಗನ್ಗೆ ಈ ಸ್ಕೂಲಿಂದ 1500 ರೂಪಾಯಿ ಬಂದೈತೆ. ಅದೇ ವರ್ಷ ವರ್ಷ ಕೊಡ್ತಾರಲ್ಲ, ನಿಮ್ ಮಗಂಗೂ ಬಂದಿರ್ಬೇಕಲ್ಲ? ನನ್ ಮಗನ್ಗುನಾ? ಬಂದೈತೆ, ಇಸ್ಕೊಂಬ ಹೋಗು. 1500 ರೂಪಾಯಿ ತಗೊಂಡೋಗಿ ಸಾವುಕಾರಂಗ್ ಕೊಟ್ಬಿಟ್ಟು ನನ್ ಮಗನ್ ಬಿಡಿಸ್ಕೊ ಬಂದ್ಬಿಡ್ತೀನಿ. ಸೂರ್ಯನಿಂದ ರಭಸವಾಗಿ ಒಮ್ಮಿ ಬರುವ ವಿದ್ಯುತ್. ಸಮಯ ಏನಮ್ಮ, ಯಾರು ನೀನು? ನಾನು ಕಣ್ಸಾಮಿ, ಇರುವರವ್ವ. ಗೌರ್ಮೆಂಟ್ನವರು ನಮ್ಮ ಹುಡ್ಗನ್ಗೆ 1,500 ರೂಪಾಯಿ ಕೊಟ್ಟವ್ರಂತಲ್ಲ, ಇಸ್ಕೊಂಡಾಗು ಅಂತ ಬಂದೆ ಕಣಪ್ಪ. ವೀರುಗ ಅವ್ನ್ಗೆ ಯಾವ ಕಾಸು ಬಂದಿಲ್ವಲ್ಲ? ಇದ್ಯಾಕೆ ಹಿಂಗಂತೀರಿ? ಹೋದ ವರ್ಷನೂ ಬಂದಿತ್ತಲ್ಲ. ಹೋದ್ ವರ್ಷ ಬಂತು, ಕೊಟ್ವಿ. ಈ ವರ್ಷ ಬಂದಿಲ್ವಲ್ಲ? ಏನ್ ಮೇಷ್ಟ್ರಪ್ಪ, ನೀನು ಮೋಸ ಮಾಡ್ತಿಯಲ್ಲ. ಬಡವ್ರ ದುಡ್ಡನ್ನ ತಿನ್ಕಬೇಡ, ನಿಂಗ್ ಒಳ್ಳೇದೇ ಹಾಕಿಲ್ಲ. ಏನ್ ಮಾತಾಡ್ತಾ ಇದೀಯ ನೀನು? ನಾವು ನಿನಗ್ ಮೋಸ ಮಾಡ್ತಾ ಇದೀವಾ? ಬಾಯಿ ಮುಚ್ಕೊಂಡು ಹೋಗಮ್ಮ. ಅಲ್ಲ, ಹೋಗು. ಹಂಗನ್ಬೇಡ ಕಣಪ್ಪ ಸಮಯ, ಹಂಗನ್ಬೇಡ. ನೀನ್ ಕಾಸ್ ಕೊಡು. ನೀ ಕಾಸ್ ಕೊಟ್ರೆ ನನ್ ಮಗನ್ ಸೀತಿಂದ ಬಿಡಿಸ್ಕೊಬೋದು. ಸಂದಾಗ ಓದಿಸ್ಬೇಕು ಅಂತಿದೀನಿ. ಕೈ ಮುಗಿತೀನಿ ಕಣಪ್ಪ, ನನ್ ಕಾಸ್ ಕೊಡು. ನೀ ಕೈ ಮುಗಿತೀನಿ ಕಣಪ್ಪ, ಹಂಗನ್ಬೇಡ ಕಣಪ್ಪ. ಇಲ್ಲ, ನಿನ್ ಕಾಲಕ್ ಬೀಳ್ತೀನಿ ಕಣಪ್ಪ. ಕಾಲಕ್ ಬೀಳ್ತೀನಿ, ಕಾಸ್ ಕೊಡು. ನನ್ ಮಗನ್ ಓದಿಸ್ಬೇಕು. ಮೋಸ ಮಾಡ್ತೀನಿ. ಶ್ರೀನಿವಾಸ್, ವಾಟ್ ಇಸ್ ದಿಸ್? ಏನ್ರಿ ಇದು? ಯಾರಮ್ಮ ನೀನು? ಏನ್ ನಿನ್ ಗಲಾಟೆ? ನಾನ್ ಹೇಳ್ತೀನಿ ನಡಿ. ನಮ್ ಕಾಸ್ ಕೊಡ್ ಸಮಯ. ಸರ್, ಸ್ಕಾಲರ್ಶಿಪ್ ಹಣ ಬಂದದ್ದನ್ನ ನಾವೆಲ್ಲ ಹಂಚ್ಕೊಂಡು ನುಂಗ್ಬಿಟ್ಟಿದೀವಲ್ಲ. ಹೌದು, ಅವಳಿಗೆ ಈ ವಿಷಯ ಗೊತ್ತಾಗ್ಬಿಟ್ಟಿದೆ. ಹಣ ಕೊಡು ಅಂತ ಪ್ರಾಣ ತೆಗಿತಾ ಇದ್ದಾಳೆ. ಏನ್ರಿ ಮಾಡೋದೀಗ? ಸರ್, ನಾನ್ ಬೇರೆ ನನ್ನ ಹೆಂಡತಿಗೆ ಒಡವೆ ಮಾಡಿಸ್ಕೊಟ್ಬಿಟ್ಟಿದೀನಿ ಸರ್. ಅವಳು ತೋರ್ ಮನೆಗೆ ಹೊಟ್ಟೋಗಿದ್ದಾಳೆ. ಈಗ ಎಲ್ಲಿಂದ ತಂದ್ಕೊಡೋದು ಸರ್? ನಮ್ ಕಾಸ್ ನುಂಗಿ ನೀರ್ ಕುಡ್ಕೊಂಡ್ಬಿಟ್ರನ್ರು. ನನ್ ಮಗಿನ ದುಡ್ಡು ನುಂಗ್ಕೊಂಡ್ಬಿಟ್ಟನಪ್ಪ. ನೋಡಮ್ಮ, ಗಲಾಟೆ ಮಾಡ್ಬೇಡ, ಮಕ್ಕಳು ತೊಂದರೆ ಆಗುತ್ತೆ. ಹೋಗಮ್ಮ. ನನ್ ಮಗಿನ ದುಡ್ಡು ಬಂದಿಲ್ವಾ? ಗೌರ್ಮೆಂಟ್ ನನ್ ಮಗಿನ ದುಡ್ಡು ಕೊಟ್ಟಿಲ್ವಾ? ಕೊಡು, ಕೊಡಿ. ಹೋಗಮ್ಮ, 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 ಕಳಿಸಿ ಅವಳನ್ನ. ಗೌರ್ಮೆಂಟ್ ಅವ್ರು ಕೊಡೋ ದುಡ್ಡು ನಿಮ್ ಬಾಯಿಗೆ ಮುಂಡಾಕ. ನೀವು ಹಾಳಾಗಿ ಹೋಗ್ತೀರಾ. ನಾಸ್ತಾಗ ಹೋಗಿ ನೀವು ನಗದು ಬೀಳ. ನಿಮ್ ಮೆಂಡ್ರ ಮನೆ ಆಸ್ತಿ ಕೇಳ್ತಿದ್ದೀನ. ನನ್ ಮಗನ್ ದುಡ್ಡು ಬಳಿಗೆ, ನಮ್ ದುಡ್ಡು ಬಳಿಗೆ ಮಾತಾಡಿ. ನೀನ್ ಹೀಗೆ ಕೂಗಾಡ್ತಾ ಇದ್ರೆ ಪೊಲೀಸ್ನವ್ರನ್ನ ಕರ್ಸ್ಬೇಕಾಗುತ್ತೆ. ಸಾಯಬ್ರೆ, ಸಾಯಬ್ರೆ, ಯಾರಮ್ಮ ನೀನು? ಸಾಯಬ್ರೆ, ಗೌರ್ಮೆಂಟ್ ಇಂದ ಈ ಸ್ಕೂಲ್ನಾಗೆ ನಮ್ ಮಗನ್ಗೆ ದುಡ್ಡು ಬಂದದ ಸ್ವಾಮಿ. ಅದನ್ನ ಈ ಸ್ಕೂಲ್ನವ್ರೆಲ್ಲ ನುಂಗಾಕಬಿಟ್ಟವ್ರೆ. ಕೇಳಕ್ ಹೋದ್ರೆ ಬಂದೇ ಇಲ್ಲ ಅಂತಾರೆ ಸ್ವಾಮಿ. ಸ್ವಾಮಿ, ನೀವಾರ ಹೇಳ್ಕೊಡ್ಸ್ಕೊಡಿ ಸ್ವಾಮಿ. ಅದನ್ನ ಸಾವುಕಾರಕ್ಕೆ ತಗೊಂಡ ಕೊಟ್ಬಿಟ್ಟು ನನ್ ಮಗಿನ ಬಿಡಿಸ್ಕ ಬಂದ್ಬಿಡ್ತೀನಿ ಸ್ವಾಮಿ. ಹಣ ಬಂದಿದ್ರೆ ಕೊಡ್ತಾರೆ, ಹಾಗೆಲ್ಲ ಯಾರು ಮೋಸ ಮಾಡಲ್ಲ. ಹೋಗಮ್ಮ. ಅಯ್ಯೋ ಇಲ್ಲ ಸಾಹೇಬ್ರೆ, ದುಡ್ಡು ಬಂದದೆ.
ಅವ್ರು ನಮ್ಮನ್ನ ಯಾಮಾರಿಸ್ತವ್ರೆ ಕನ್ಸಮ್ಮಿ. ಮತ್ತೆ ಆ ದುಡ್ನಾಗೆ ಎಂಡ್ರಿಗೆ ಒಡವೆ ಮಾಡಿಸ್ಕೊಟ್ಟೆ ಅಂತ ಮಾತಾಡ್ಕೊತಿದ್ದನ್ನ ನಾನೇ ಕೇಳಿಸ್ಕೊಂಡೆ ಅಂತಿದ್ದೀನಿ. ಕಣ್ ಸಾಹೇಬ್ರೆ, ಕೇಳಿಸ್ಕೊಂಡೆ. ಸಾಹೇಬ್ರೆ, ನನ್ನ ಮಗ ಓದ್ಬೇಕು ಸಾಹೇಬ್ರೆ. ಅದು ಓ ಚಂದಾಗ್ ಓದ್ತದೆ ಸಾಹೇಬ್ರೆ. ಅವನು ನಿಮ್ಮಂಗೆ ದೊಡ್ಡ ಆಫೀಸರ್ ಆಗ್ಬೇಕು ಅಂತ ಮನಸ್ನಾಗ ಮಾಡಕ್ಬಿಟ್ಟವನೆ ಸಾಹೇಬ್ರೆ. ಸಾವುಕಾರಿಂದ ನನ್ನ ಮಗಿನ ಬಿಡಿಸ್ಕೊಟ್ಟು ಪುಣ್ಯ ಕಟ್ಕಳಿ ಸಾಹೇಬ್ರೆ. ನಿಮ್ ಮಕ್ಳೋಟ ತಣ್ಣಗಿರ್ತದೆ ಕೊನಪ್ಪ. ತಲೆ ತಿನ್ಬೇಡ ಹೋಗಮ್ಮ. ದಿನಾ ಬೆಳಗಾದ್ರೆ ನಿಮ್ಮಂತವ್ರ ಕಟ ಜಾಸ್ತಿ ಆಗೋಯ್ತು. ಹೋಗಮ್ಮ. ಹಂಗನ್ಬೇಡಿ ಕಣ್ ಸಾಹೇಬ್ರೆ, ನೀವು ನಮಗ್ ದೇವ್ರಿದ್ದ. ಹೋಗಮ್ಮ, ಎದ್ದು ಹೋಗಮ್ಮ. ನೀನ್ ಹೀಗೆ ಕೂಗಾಡ್ತಾ ಇದ್ರೆ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕಾಗುತ್ತೆ. ಗಜ್ನಿ ಮಹಮ್ಮದನು ಭಾರತದ ಮೇಲೆ ಎಷ್ಟು ಸಾರಿ ದಂಡೆತ್ತಿ ಬಂದನು? ಗಜನಿ ಮೊಹಮ್ಮದನು ಭಾರತದ ಮೇಲೆ 9 ಸಾರಿ ದಂಡೆತ್ತಿ ಬಂದನು. ಅವನು ಯಾರೊಡನೆ ಭೀಕರ ಯುದ್ಧ ಮಾಡಿದನು? ಅವನು ಟಿಪ್ಪು ಸುಲ್ತಾನನೊಡನೆ ಭೀಕರ ಯುದ್ಧ ಮಾಡಿದನು. ಸಬ್ಬಾಸ್ ಕಣ್ಲ ಮಗನೆ. ತಪ್ಪು ಹೇಳ್ತಾ ಇದ್ದೆ ನೀನು. ಗಜ್ನಿ ಮೊಹಮ್ಮದನು ಭಾರತದ ಮೇಲೆ 17 ಸಲ ದಂಡೆತ್ತಿ ಬಂದನು. ಗಜ್ನಿ ಮೊಹಮ್ಮದ್ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಹುಟ್ಟೇ ಇರ್ಲಿಲ್ಲ. ಯಾರಲ್ಲ ಕರೆದವ್ರು ನೀನ್ ಇಲ್ಲಿ? ಯಾರು ಇಲ್ಲ. ಮತ್ತೆ ಯಾಕೆ ಬಂದೆ? ತಪ್ಪಾಗಿ ಹೇಳ್ತಿದ್ದ. ಅವ್ನು ಹೆಂಗಾರು ಹೇಳ್ತಾನ, ನಿಂಗೇನಿಲ್ಲ. ಬಾರಿ ತಿಳಿದವ್ ನೀನು. ಹೋಗಲ್ಲ, ಕ್ಯಾಮೆ ನೋಡು, ಹಾಕ್ತೀನಿ ನೋಡು. ಹೋಗಲ್ಲ. ಏನ್ಲ ಸರಿಯಾಗಿ ಓದ್ಕೊಂಡಿಲ್ವೇನ್ಲ? ಹೋಗ್ಲಿ ಬಿಡು, ನಾನ್ ಪಾಸ್ ಮಾಡಿಸ್ತೀನಿ. ಅಯ್ಯ ನಿನ್ನ ಸಾಮೇರಾ, ಸಾಮೇರಾ. ಏನ್ ಪಾತಿ, ಹೇಗಿದೀಯಮ್ಮ? ಅಯ್ಯೋ ನೋಡಿ ಬುದ್ಧಿ, ದೇವ್ರ ಹೆಂಗಿಕ್ಕವ್ನೆ ಹೆಂಗಿವ್ನೆ. ಇಷ್ಟು ಬೇಗ ನಿನ್ ಗಂಡ ಹೋಗ್ಬಾರ್ದಾಗಿತ್ತಮ್ಮ. ಇಷ್ಟು ಚಿಕ್ಕ ಮಕ್ಳನ್ನ ಇಟ್ಕೊಂಡು ಹೇಗ್ ಜೀವನ ಮಾಡ್ತೀಯೋ ಏನೋ. ಎಷ್ಟು ಕಟ್ಟಿದ್ಯೋ? 8 ಕಟ್ಟಿದೆ ಯಜಮಾನ್ರೆ. ದೇವ್ರು ಒಳ್ಳೇದ್ ಮಾಡ್ಲಿ, ಹೋಗ್ಬಿಟ್ ಬಾ ಅಮ್ಮ. ಕಾಸನೆಲ್ಲ ಕೂಡು ಮಡಗಿ ನನ್ನ ಕಂದನ್ನ ಜೀತದಿಂದ ಬಡ್ಸ್ಕೊ ಬಂದ್ಬಿಡ್ಬೇಕು.
ನನ್ನ ಮಗನ ಪುಸ್ತಕ ಹೆಂಗ್ಲ ತಂದೆ ನಾನು ಓದ್ಬೇಕು ಓದಿ ಏನ್ ಕಿಸಿಬೇಕು. ಇನ್ನೊಂದು ಕಿತ ನನ್ನ ಮಗನ ಪುಸ್ತಕ ಮುಟ್ತಾ ಅಂದ್ರೆ ಕೊಂದಾಕ್ಬಿಡ್ತೀನಿ. ದೀಪ ಬೇರೆ ಉರಿಸ್ತೀಯಾ? ಎಣ್ಣೆ ನಿಮ್ಮ ಅವ್ವನ ತಂದು ಹಾಕ್ತಾಳೆ. ಏಯ್, ನಿಮ್ಮ ಅವ್ವ ದುಡಿಯೋದು ಅವಳು ಹೊಟ್ಟೆಗೆ ಸಾಲಕ್ಕಿಲ್ಲ. ಇನ್ ಸಾಲನ ತೀರಿಸ್ತಾಳೆ. ನೀನ್ ಸಾಯ ಗಂಟ ಇಲ್ಲೇ ಜೀತ ಮಾಡ್ಕೊಂಡು ಬಿದ್ದಿರ್ಬೇಕು. ತಿಳ್ಕ. ಓದ್ತಾನೆ. ಗಾಳಿಯಿಲ್ಲ ದೂರಲ್ಲಿ ಉಸಿರಾಟ, ಕತ್ತಲೆಯ ಕಾನನದಿ ಅಲೆದಾಟ, ಭಯವನ್ನು ಪಡೆದಿರು. ತಿನ್ನು ಚಂದಾಗಿ ತಿನ್ನು. ಎಷ್ಟು ತಿಂದ್ರು ಮೈಗತ್ತಕ್ಕಿಲ್ಲ, ಬಡ್ಡಾಯ್ತದೆ. ಇವತ್ತು ಪರಿಸೆ ಕನ್ಲ, ನೀನ್ ಓದ್ಕೊಂಡಿರೋದು ಅಷ್ಟ್ರಾಗೆ ಐತೆ. ಗಜ್ನಿ ಮಹಮ್ಮದ್ದು ಟಿಪ್ಪು ಸುಲ್ತಾನು ಬಡ್ದಾಡ್ಕೊಂಡ್ರು ಅಂತ ಹೇಳ್ತೀಯ. ನಿನಗೆ ಎಷ್ಟು ತಿಳಿದೈತೋ ಅಷ್ಟು ಮಾತ್ರ ಬರಿ. ತಿಳಿದಿದ್ರೆ ಮೇಸು ಕೇಳು, 7 ಕೊಡ್ತಾರೆ. ತಗ ನೀನೇ ತಿನ್ನು. ನನಗೆ ತಿನ್ನಿಸ್ತಾನೆ. ಚಂದ ಕೇಳ್ತೀರಾ. ನೀವೆಂಗೋ ನಿಮ್ ಮಗನು ಹಂಗೆಯ. ನೋಡಪ್ಪ ದೊರೆ, ಇದ್ರಾಗೆ ಉಣ್ಣಾಕ್ ಮಡ್ಗಿವ್ನಿ, ಎಲ್ಲ ಉಣ್ಣು. ಸಾಲ್ದಿದ್ರೆ ನಿಮ್ಮ ಅಪ್ಪನ್ ಕೇಳು, ತಂದ್ಕೊಡ್ತಾರೆ. ಗೊತ್ತಾಯ್ತಾ? ಏನ್ಲ? ನಾನು ಪರೀಕ್ಷೆ ಬರೀಬೇಕು. 1 ವರ್ಷ ಸಂದಾಗ ಓದ್ಕೊಂಡಿದ್ದೀನಿ. ಪರೀಕ್ಷೆ ಬರೆದ್ರೆ ಪಾಸ್ ಆಯ್ತೀನಿ. ಪರೀಕ್ಷೆ ಬರೆದು ಬಂದು ಕೆಲ್ಸ ಮಾಡ್ತೀನಿ. ಮುಸ್ರೆ ತೊಳಿಯಕ್ ಹಾಕಿದ್ದೆ, ತೊಳ್ದ? ಎಲ್ಲ ತೊಳ್ದಾಯ್ತು. ನಾನು ಪರೀಕ್ಷೆ ಬರೆದು ಬರ್ಲಾ? ಜಡ್ಗಾಯಿಲ್ ತೊಟ್ಬಿಡ್ತೀನಿ. ಪಿನಾಯಿಲ್ ಹಾಕಿ ಕೊಟ್ಕೆ ತೊಳಿ ಹೋಗ್ಲಾ? ಏಯ್ ಬರ್ಲಾ? ಹೇಳಿದ ಅರ್ಥ ಆಗ್ಲಿಲ್ವೆಲ್ಲ ಮೂದೇವಿ? ರಾತ್ರಿ ಓದಿದ್ದು ಸಾಲಿಲ್ವೆಲ್ಲ? ಯಾರ್ಯಾರು ಏನೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ನಿನ್ನಂತವ್ರು ಹುಟ್ಟೋದೆ ನನ್ನಂತವ್ರು ಜೀತ ಮಾಡ್ಕೊಂಡು ಬದುಕಿರೋಕೆ. ಅದನ್ನ ಬಿಟ್ಬಿಟ್ಟು ಓದ್ತೀನಿ ಕಿಸಿತೀನಿ ಅಂತಂದ್ರೆ ಗಂಜಿನೂ ಕೊಡದೆ ಉಪವಾಸ ಹಾಕಿ ಸಾಯಿಸ್ಬಿಡ್ತೀನಿ. ಹೋಗ್ಲಾ? ಕ್ಯಾಮೆ ನೋಡು. ಸರ್, ಪೇಪರ್ ಕೊಡಿ ಸರ್. ನಾನು ಪರೀಕ್ಷೆ ಬರೀಬೇಕು. ಪರೀಕ್ಷೆ ಬರೀತೀಯಾ? ಹಾಲ್ ಟಿಕೆಟ್ ಎಲ್ಲಿ? ನನಗೆ ಕೊಟ್ಟಿಲ್ಲ ಸರ್. ತಗೊಂಡಿಲ್ಲ ಅಂತ ಹೇಳೋ.
ಯಾಕೋ ಇಷ್ಟು ದಿವಸ ಸ್ಕೂಲಿಗೆ ಬಂದಿಲ್ಲ? ಸಾವ್ಕಾರ್ ಮನೇಲಿ ಜೀತ ಮಾಡ್ತಾ ಇದೀನಿ ಸರ್. ಅದನ್ನೇ ಮಾಡ್ಕೊಂಡು ಹೋಗ. ಸ್ಕೂಲ್ ಚೆಕ್ಕರ್ ಹಾಲ್ ಟಿಕೆಟ್ ಬೇರೆ ಇಲ್ಲ. ಹಾಲ್ ಟಿಕೆಟ್ ಇಲ್ಲದೆ ಯಾರೋ ಎಕ್ಸಾಮ್ ಕೂರಿಸ್ತಾರೆ. ಹೋಗ ಹೋಗ ಸರ್ ಸರ್ ಹೋಗ ಸರ್ ಹೋಗ. ಸರ್ ಸರ್ ನನ್ನೇನ್ ತಪ್ಪಿಲ್ಲ ಸರ್. ಸರ್ ಪೇಪರ್ ಕೊಡಿ ಸರ್. ಸರ್ 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 ಮರ್ಯಾದೆ ಹೇಳ್ತಾ ಇದೀನಿ, ಮಕ್ಕಳಿಗೆ ಡಿಸ್ಟರ್ಬ್ ಆಗುತ್ತೆ. ನಡಿಯೋ. ಸರ್ ಸರ್ ನಾನು ಪರೀಕ್ಷೆ ಬರ್ಬೇಕು ಸರ್. ವರ್ಷ ಪೂರ್ತಿ ಓದಿ ದಂಡ ಆಗುತ್ತೆ ಸರ್. ಸರ್ ಸರ್ ನಾನು ಪರೀಕ್ಷೆ ಬರ್ತೀನಿ ಸರ್. ಸರ್ ಅವ್ವಾ ಏಯ್ ಗಲಾಟೆ ಮಾಡಿದ್ರೆ ಜಾಡ್ಸ್ ಹೊದ್ಬಿಡ್ತೀನಿ. ಹೋಗ. ಸರ್ ಸರ್ ನಾವು ಪರೀಕ್ಷೆ ಬರ್ಬೇಕು ಸರ್. ಪೇಪರ್ ಇಸ್ಕೊಳ್ಳಿ ಸರ್. ಸರ್ 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 ನಾನು ಚೆನ್ನಾಗಿ ಓದ್ತೀನಿ ಸರ್. ಒಳ್ಳೆ ಮಾರ್ಕ್ಸ್ ತಗೊಂತೀನಿ ಸರ್. ಸರ್ ಪೇಪರ್ ಇಸ್ಕೊಳ್ಳಿ ಸರ್. ಪರೀಕ್ಷೆ ಬರಬೇಕು. ರಿಲ್ಯಾಕ್ಸ್ ಯೋರ್ ಸೆಲ್ಫ್ ವೀರು. ನೋಡು ಈ ವರ್ಷ ನಿನ್ಗೆ ಹಾಲ್ ಟಿಕೆಟ್ ಬಂದಿಲ್ಲ, ಬರೋ ವರ್ಷ ಬರೀವಂತೆ. ನಡಿಯಪ್ಪ ಈಗ. ಪರೀಕ್ಷೆ ನೀನು ನನ್ ಮಾತ್ ಕೇಳು. ಈ ವರ್ಷ ನಿನ್ಗೆ ಹಾಲ್ ಟಿಕೆಟ್ ಇಲ್ಲ. ನೀನ್ ಹೋಗಪ್ಪ, ನನ್ ಮಾತ್ ಕೇಳು. ಬಾ ವೀರು, ನನ್ ಮಾತ್ ಕೇಳು. ಬಾ. ಓ, ಎಷ್ಟ್ ಸಲ ಹೇಳೋದು? ಪರೀಕ್ಷೆ ಬರಬೇಕು ಸರ್. ಹೋಗ್ತೀಯೋ ಇಲ್ಲೋ? ಸರ್ 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 ನನ್ನ ಮಗನೇ, ಮನೆ ಬಿಟ್ಟ ಆಚೆಗೆ ಹೆಂಗ್ಲಾ ಬಂದೆ? ಪರೀಕ್ಷೆ ಬರ್ಬೇಕು ಯಜಮಾನ್ರೆ. ಪರೀಕ್ಷೆ ಬರೀಬೇಕ ನನ್ನ ಮಗನೇ? ಪರೀಕ್ಷೆ ಬರೀಬೇಕಾ? ಪರೀಕ್ಷೆ ಲೋಕೇಶ ಎಳ್ಕಮ್ಮ ಇವನ್ನ. ಚಮಡ ಸುರು ಉಪ್ಪಚ್ಚಿ ಬಿಡ್ತೀನಿ. ಪರೀಕ್ಷೆ ಬರಿಬೇಕು. ಪರೀಕ್ಷೆ ಬರಿಬೇಕು. ಬರಲ್ಲ. ಪರೀಕ್ಷೆ ಬರಿಬೇಕು. ಪರೀಕ್ಷೆ ಬರಿಬೇಕು. ಪರೀಕ್ಷೆ ಬರಿಬೇಕು. ಅಕ್ಕ ಅಕ್ಕ ಎಲ್ಲ ವೀರನ ಸಾವುಕಾರ ಮನೆ ಬಸವ ಬೀದಿ ತುಂಬಾ ಹೊಡೆದ್ ಹೇಳ್ಕೊಂಡು ಹೋಯ್ತವನೆ. ಹೊಡಿತಾವ್ರ ವೀರು ವೀರು. ಅಲ್ಲ ಕರಿಯ ಬರ್ಲಾ ಇಲ್ಲ. ಮಕ್ಕಳು ಮನೆ ಕಂಡವೆ, ನೀವು ಇಲ್ಲೇ ಕುಂತ್ಕೊಂಡಿರು. ನಾ ಈಗಲೇ ಬಂದ್ಬಿಡ್ತೀನಿ. ಆಯ್ತಕ್ಕ. ಕದ್ದು ಮನೆಯಿಂದ ಆಚೆ ಹೋಯ್ತೀಯನೋ ಕಳ್ ಬಡ್ಡಿ ಮಗನೇ? ಇನ್ನೊಂದ್ ಕಿತ ಮನೆಯಿಂದ ಆಚೆ ಹೋದ್ರೆ ತುಳಿದು ಬಿಡ್ತೀನಿ, ತುಳಿದು ಸಾಯಿಸ್ಬಿಡ್ತೀನಿ. ನೀ ಅಲ್ಲ ಮಕ್ಕಳು ನೋಡ್ತಾ ಇದೀಯಾ? ನೀರ್ ಕಾಯಿಸ್ ಹೋಗ್ಲಾ? ಮೈ ತೊಳ್ಕೊಳ್ಬೇಕು. ಸಾವುಕಾರ ಅವರ ಏನು? ಯಾಕೆ ಬಂದೆ ಇಲ್ಗೆ? ಮಗಿನ ಸಾವುಕಾರರು ಹೊಡೆದ್ರಂತೆ. ಹೊಡಿತಾರೆ ಬಡಿತಾರೆ, ಏನೀಗ ಕೂಳಾಕಲ್ವಾ? ಆದ್ರೂ ನನ್ ಕಂದ ಏನ್ ಮಾಡ್ತು? ಏನು ಮಾಡೋದ್ ಬೇಡ. ಹೇಳಿದ್ದನ್ನ ಮಾಡ್ಕೊಂಡು ಕೊಟ್ಟಿದ್ದನ್ನ ತಿನ್ಕೊಂಡು ಮೂಲೆನಾಗ್ ಬಿದ್ದಿರ್ಬೇಕು. ಅದನ್ ಬಿಟ್ಟು ಓದಕ್ ಹೋಯ್ತಾನಂತ. ಓದಕ್ಕೆ ಕದ್ದು ಮುಚ್ಚಿ ಈಸ್ಕೊಳ್ತಾ ಹೋಗವನೆ. ಬುಟ್ಟೆವಾ? ಅದಕ್ಕೆ ಎಳ್ಕೊಂಬಂದು 4 ಬಿಟ್ರು. ಅಯ್ಯೋ ಶಿವನೇ, ನನ್ ಮಗ ಹೀಗೆಲ್ಲದೆ. ನನ್ ಮಗನ್ ನಾನ್ ನೋಡ್ಬೇಕು ಕಣವ. ಒಂದೇ ಒಂದ್ಕಿತ ನನ್ ಮಗನ್ ತೋರ್ಸ್ಬಿಡ. ಹೋಗತ್ತಗೆ, ಇಲ್ಲಿಗ್ ಬರ್ಬೇಡ, ಅವ್ನ್ ಕೂಟ ಮಾತಾಡ್ಬೇಡ ಅಂತ ಏಟ್ಕಿತ ಹೇಳದ್ ನಿಂಗೆ? ಹೋಗೆ ಇಲ್ಲಿಂದ. ಹಂಗನ್ಬೇಡ ಕಣವ್ವ. ನನ್ನ ಕಳ್ಳ ಕಿತ್ತು ನಿನ್ನ ಕೈಯಾಗ ಕೊಟ್ಟೆವ್ನಿ ಕಂತಾಯಿ. ಎತ್ತೊಟ್ಟೆ ಸಂಟವ
ಒಸಿ ಅರ್ಥ ಮಾಡ್ಕೊಳ್ಳಿ. 4 ತಿಂಗಳಾಗದೆ ನನ್ ಮಗನ್ ನೋಡಿ ನಂಗೆ ನನ್ ಜೀವ ನೋಡ್ಬೇಕು ಅನಿಸ್ತದೆ. ಒಂದಕ್ಕಿಂತನವ ಅವ್ವ 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 ಒಂದಕ್ಕಿಂತ ನನ್ ಮಗನ್ ತೋರ್ಸೆ. ನಿನ್ ಕೈ ಮುಗಿತ ಕತಾರೆ ಅವ್ವ ಅವ್ವ ನೀ ಕಾಲಕ್ ಬೀಳ್ತೀನಿ ಅವ್ವ ಅವ್ವ ನೀ ಕಾಲಕ್ ಬೀಳ್ತೀನಿ. ನನ್ನ ಮಗನ್ ತೋರ್ಸವೆ ಸುಮ್ಕೇರ್ ಗೋಳಿಗ್ ಬೇಡ ತೋರಿಸ್ತೀನಿ. ಏಳ್ ಮೇಕೆ ಇತ್ಲ ಬಾಗ್ಲ ತೆಗ್ದು ಇವಳು ಮಗಿನಂತೆ ತೋರ್ಸು. ಸರಿ ಅವ್ವ. ಇಲ್ಲೋಡು ಹೋಗಿ ಅವನ್ಗೆ ಬುದ್ಧಿ ಹೇಳು. ಅದನ್ ಬಿಟ್ಟು ಅವ್ನ್ ತಲೆಗಿಲೇನಾದ್ರು ಕೆಡ್ಸುದ್ರೆ ಹೋಗ. ನನ್ನ ಹೊಟ್ಟೆಲ್ ಹುಟ್ಟಿದೆ ಅಪ್ಪ. ಬಡವರೇ ಯಾಕಪ್ಪ ಮಕ್ಕಳನ್ನ ಕೊಡ್ತೀಯ? ನಾವು ಮಾಡಿ ಸಾಲಕ್ಕೆ ನನ್ನ ಕಂದನೆ ಯಾಕಪ್ಪ ಇಂಥ ಶಿಕ್ಷೆ ಕೊಡ್ತೀಯ? ಯಾವಾಗ ಮನೆಗೆ ಕರ್ಕೊಂಡು ಹೋಗ್ತೀವ? ಸೌಕರ್ಯ ಸಾಲನ ತೀರ್ಸಕ್ ಆಗಕ್ಕಿಲ್ವೇನವ? ಯಾಕಾಗತ್ತಿಲ್ಲ ಮಗ, ತೀರ್ಸೋಕಾಯ್ತದೆ. ನಾನು ದಿನಾಲು ಕಾಸು ಕೂಡಾಗ್ತಾ ಇವ್ನಿ, ಜಲ್ದಿ ಸಾಲ ತೀರೋಯ್ತದೆ. ನಾನು ನಿನ್ನ ಬಿಡಿಸ್ಕೊ ಹೋಯ್ತೀನಿ, ನಿನ್ನ ಬಿಡಿಸ್ಕೊ ಹೋಯ್ತೀನಿ. ಅವ್ವ ನಾನು ಓದ್ಬೇಕವ್ವ, ಬೇಗ ಕರ್ಕೊಂಡು ಹೋಗವ್ವ. ಕರ್ಕೊ ಹೋಯ್ತೀನಿ. ಯಾವಳು ಯಾರ ನಿನ್ ಒಳಗ್ ಬಿಟ್ಟವ್ರು? ಇಲ್ಲಿ ಬರ್ಬಾರ್ದು ನೋಡ್ಬಾರ್ದು ಅಂತ ಹೇಳಿಲ್ಲ. ನಡಿ ನಡಿ.
ಕೂತ್ಕೊಂಡ್ ಏನ್ಲಾ ಮಾಡ್ತಿದ್ಯಾ ಇಲ್ಲಿ? ಒತ್ತಾರೆ ಹಾಕಿದ್ ಪಾತ್ರೆ ಎಲ್ಲ ಹಂಗೆ ಬಿದ್ದವೆ, ಬೆಳಗಿಲ್ವಾ ನೀನು? ತಗ ಈ ಬಟ್ಟೆನೆಲ್ಲ ಒಗ್ದು ಒಣಗ್ಸು. ತಿನ್ನೋದು ಕುಂತ್ಕೊಳ್ಳೋದು ಆಟಯ್ಯ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಎಲ್ಲ ಅಧ್ಯಕ್ಷರು ಒಳಗವ್ರೆ. ಅಧ್ಯಕ್ಷರೇ ಯಾರು? ಓ ಸಾಹೇಬ್ರು, ನಮಸ್ಕಾರ. ನಮಸ್ಕಾರ ಅಧ್ಯಕ್ಷರಿಗೆ. ನಮಸ್ಕಾರ, ಬನ್ನಿ. ಏನ್ ಸಾಹೇಬ್ರು ಇಷ್ಟೊಂದು ದೂರ? ಏನಿಲ್ಲ, 250 ಹಳದಿ ರೇಷನ್ ಕಾರ್ಡ್ ಬಂದಿವೆ. ಅದನ್ನ ನಿಮ್ಗೆ ಒಪ್ಪಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಒಪ್ಪಿಸ್ಬಿಟ್ರೆ ನನ್ನ ಜವಾಬ್ದಾರಿ ಮುಗಿಯುತ್ತೆ. ನೋಡಿ ಕಾರ್ಡ್ ನೋಡಿ. ರಾಚೆ, ಏನ್ರಿ? ಸಾಹೇಬ್ರು ಬಂದವ್ರೆ, ಕಾಪಿ ತತ್ತ. ತುಂಬಾ ಸಂತೋಷ ಸಾಹೇಬ್ರೆ. ಈ 250ನ ಎಲ್ರಿಗೂ ಹಂಚೋದ್ ಬೇಡ. 20-25 ನಮ್ಮವ್ರಿಗೆ ಹಂಚ್ಬಿಟ್ಟು ಉಳಿದದ್ದನ್ನ ನಾವೇ ಇಟ್ಕೊಂಡ್ಬಿಡುಮ. ಎಲ್ರು ತಾವ ಹೆಬ್ಬೆಟ್ಟು ಹತ್ತಿಸ್ಕೊಂಡ್ಬಿಡಮ್ಮ. ಏನಂತೀರಾ? ಅದನ್ನೆಲ್ಲ ನಿಮ್ಗೆ ಹೇಳ್ಕೊಡ್ಬೇಕಾ? ನೀವ್ ತಾನೇ ನಮ್ಗೆಲ್ಲ ಕಲ್ಸಿದ್ದು. ನಮಸ್ಕಾರ ಸಾಹೇಬ್. ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ಗೌಡ್ರೆ, ಈ ಊರಿನ ಜನಗಳಿಗೆ ಅದೇನ್ ಮೋಡಿ ಮಾಡಿದೀರಾ? ನೀವು ಒತ್ತಿ ಅಂತ ಹೇಳಿದ ಕಡೆ ಎಲ್ಲ ಒತ್ತಾ ಇರ್ತಾರಲ್ಲ ಹೆಬ್ಬೆಟ್ಟ. ನಮ್ಮೂರ್ ಜನ ಬೋ ಬುದ್ಧಿವಂತರು. ಎಲ್ಲಿರ್ಬೇಕೋ ಅಲ್ಲೇ ಅವ್ರೆ. ಅಲ್ಲಿಂದ ಮುಂದುವರಿಲಿಲ್ಲ. ಮಕ್ಕಳನ್ನು ದುಡಿಮೆಗೆ ಬಳಸಿಕೊಳ್ಳುವುದು ಕಾನೂನು ಬಾಹಿರ. ಈ ಅಪರಾಧಕ್ಕೆ ₹20,000 ದಂಡ ಮತ್ತು ಜೈಲು ಶಿಕ್ಷೆ ಖಚಿತ. ನೀವೆಲ್ಲ ಇನ್ನು ಎಷ್ಟು ದಿವಸ ಅಂತ ಇಲ್ಲೇ ಜೀತ ಮಾಡ್ಕೊಂಡಿರ್ತೀರ? ಹೊರಗಡೆ ಹೋಗ್ಬೇಕು, ಅಪ್ಪ ಅವ್ವ ಅಕ್ಕ ತಂಗಿರ್ನೆಲ್ಲ ನೋಡ್ಬೇಕು, ಬೇರೆಯವ್ರ ತರ ಓದ್ಬೇಕು, ಆಟ ಆಡ್ಬೇಕು ಅನ್ನೋ ಆಸೆ ನಿಮ್ಗಿಲ್ವೇನ್ರ? ಹುಡುಗಮ್ಮ, ನಾವೆಲ್ಲ ಒಟ್ಟಿಗೆ ಸೇರಿ ಹುಡುಗಮ್ಮ ಕಣ್ರು. ನೀನ್ ಬೇಕಾರೆ ಹೋಗು, ನಾವ್ಯಾರು ಬರಕಿಲ್ಲ. ಹೋಗ್ಬಿಡಮ್ಮ ಕಣ್ರು, ಮನ್ಸ್ ಬದಲಾಯಿಸ್ಕೊಳ್ರು. 9 ಗಂಜಿ ಮನೆಗೊಳಗ್ ಜಾಗ ಇಲ್ಲ ಐತೆ, ಮನೆಗೆ ಹೋದ್ರು ಅದು ಸಿಗಕ್ಕಿಲ್ಲ. ಸಾವುಕಾರ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ಹೋಗಲ್ಲ ಬರ. ಹೋಗು, ಹೋಗು ಹೋಗು ಹೋಗು. ಬರಮ್ಮ. ಇಲ್ಲಿ ಒತ್ಕೊಳಮ್ಮ. ಯಾಕಪ್ಪ ಎಲ್ರು ತಾವು ಎಬ್ಬೆಟ್ಟು ಒತ್ತಿಸ್ಕೊತಾ ಇದ್ದೀರಾ? ಈ ಊರಾಗ ನೀನೊಬ್ಳೆ ನೋಡು ಬುದ್ಧಿವಂತೆ. ಕೇಳ್ಬಿಟ್ಟೆ, ಅವರೆಲ್ಲ ದಡ್ರು. ರೇಷನ್ ಕಾರ್ಡು ಕೆಲವ್ರು ಮಾತ್ರ ಬಂದಿವೆ, ಉಳ್ದವ್ರಿಗೆ ಯಾರಿಗೂ ಬಂದಿಲ್ಲ. ಅದಕ್ಕೆ ಬೇಗ ಕಳ್ಸ್ಕೊಡಿ ಅಂತ ಅರ್ಜಿ ಬರ್ದು ಕಳಿಸ್ತಾ ಇದೀವಿ. ಹೋಗು. ಹೋಗ್ಬಿಟ್ಟು ಬರ್ತೀನಿ, ದೇವ್ರು ಒಳ್ಳೇದ್ ಮಾಡ್ಲಿ. ಆಯ್ತು, ಹೋಗು ಹೋಗು. ಬರಯ್ಯ.
ಲೇ ಈರು, ನೀರುಳ್ಳಿ ಸುಲಿಯ ಕೇಳಿದೆ, ಎಲ್ಲ ಹೋದೆ ನೀನು? ಬಂದೆ. ನಮಸ್ಕಾರ ಸೌಕರ್ಯ. ಇದ್ರಾಗ 225 ಕಾಲ್ಡವೆ. ಸರಿ ಸೌಕರ್ಯ. ಇದಕ್ ಬರ್ಬೇಕಾದ ಅಕ್ಕಿ ಸಕ್ಕರೆ ಗೋಧಿನೆಲ್ಲ ತೆಗೆದು ಮಡಗು. ಆಯ್ತು ಸೌಕರ್ಯ. ಪ್ಯಾಟೆಯಿಂದ ಸ್ವಾಮಿನಾಥನ್ ಅನ್ನೋನೊಬ್ಬ ಬರ್ತಾನೆ, ಆಯ್ತು ಅವನಿಗೆ ಕೊಟ್ಬಿಡು. ಆಯ್ತು. ಮನೆ ತಾವು ಬಂದು ನಿನಗ್ ಬರ್ಬೇಕಾದ್ನ ತಕೊಂಡೋಗು. ಆಯ್ತು ಸೌಕರ್ಯ. ಏಯ್ ಬಾರ್ಲ ಇಲ್ಲಿ, ಉಸುರು ಬುಟ್ಟಿ ಇಲ್ಲ ಸೌಕರ್ಯ. ನಿಂತೋಗ್ಬಿಡ್ತದೆ. ಇಲ್ಲ. ಏನಯ್ಯ? 5 ಕೆಜಿ ಸಕ್ಕರೆ ಕೊಡಿ ಸಮಯ. ಸಕ್ಕರೆ ಇಲ್ಲ, ಹೋಗು. ಖಚಿತವಾಗಿ ದಾಕ್ಷಿಣ್ಯವಿಲ್ಲದೆ ಹೇಳ್ತಾ ಹೋಗ್ತದೆ. ನಿರ್ದಾಕ್ಷಿಣ್ಯವಾಗಿ ಅದು ಹೇಗೆ ಸಾಧ್ಯ? ಚಿಂತನೆ ಅಂತ ಹೇಳ್ಬೇಕು. ಒಂದು ಈಗ ಇಟಿವಿ ನ್ಯೂಸ್ ನಂತರ ವಿಶೇಷ ಕಾರ್ಯಕ್ರಮ. ನಮಸ್ಕಾರ. ಪಕ್ಷದ ಪರ ಚುನಾವಣಾ ಪ್ರಚಾರದಲ್ಲಿ ನಿರತರಾಗಿದ್ದ ಕೇಂದ್ರದ ಮಾಜಿ ಸಚಿವ ಹಾಗೂ ಬಿಜೆಪಿ ಮುಖಂಡ ಹರಿಶಂಕರ್ ಪ್ರಸಾದ್ ಮೇಲೆ ಅಪರಿಚಿತ ವ್ಯಕ್ತಿಯೊಬ್ಬ ಗುಂಡು ಹಾರಿಸಿದ ಘಟನೆ ಬಿಹಾರದ ಓಕ್ಸಾಸ್ ಜಿಲ್ಲೆಯ ನೌಖಾದಲ್ಲಿ ಸಂಭವಿಸಿದೆ. ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡುವಂತೆ ರಾಜ್ಯ ಸರ್ಕಾರದ ಮೇಲೆ ರೈತ ಸಂಘ ಒತ್ತಡ ಹೇರುತ್ತಿದೆ. ಬಾಲ ಕಾರ್ಮಿಕರ ಬಗ್ಗೆ ಸರ್ಕಾರ ಹೊರಡಿಸಿರುವ ಆದೇಶವನ್ನು ಪಾಲಿಸದಿದ್ದಲ್ಲಿ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದೆಂದು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಎಲ್ಲಾ ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ಹೋಗಬೇಕು. ಓದುವ ಮಕ್ಕಳನ್ನು ಶಾಲೆ ಬಿಡಿಸಿ ಕೆಲಸಕ್ಕಿಟ್ಟುಕೊಳ್ಳುವುದು ಕಾನೂನು ಬಾಹಿರ. ಈ ಅಪರಾಧಕ್ಕೆ ಸೆರೆವಾಸ ಹಾಗೂ 20,000 ರೂಪಾಯಿ ದಂಡ ವಿಧಿಸಲಾಗುವುದು. ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸತಕ್ಕದ್ದು ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಕೆಲಸಕ್ಕೆ ಇಟ್ಕೊಳ್ಬಾರ್ದಂತೆ, ನನ್ ಕಾಸನ್ನೇ ಯಾರು ಕೊಡ್ತಾರೆ? ಮೊಟ್ಟೆ ಇಡೋ ಕೋಳಿಗೆ ಹಣ್ಣು ಒಯ್ಯೋದು, ಸುಮ್ಗಿರೋ ಕೋಳಿಗೆ ಏನು ಒಯ್ತದೆ? ಏನಾಯ್ತಲ್ಲ? ಕಳ್ಬಿದೋತು ಸಕಾರ, ಸಿಕ್ಕಾಪಟ್ಟೆ ರಕ್ತ ಹೋಯ್ತದ ಸಕಾರ. ಸರಿ ಸರಿ, ಅವ್ರ ಅಪ್ಪ ಅವಂಗ್ ಹೇಳ್ ಕಳ್ಸಿ, ಬಂದ್ ಕರ್ಕೊಂಡೋಗ್ಲಿ. ಬಸವ, ಏನಾಯ್ತು? ಕಣ್ಬಿಡ, ಮಾತಾಡ ಬಸವ, ಮಾತಾಡ ಬಸವ. ಏ ಬಸವ, ಏಯ್
ತೆಗೆ ಬಸ್ವ ನೀರ್ ಕುಡಿಯ ಯಾರ್ಲ ಅದು ಮನೆ ಮುಂದೆ ಬೊಬ್ಬೆ ಆಗ್ತಿರೋದು? ಇದೇನಾ ಸತ್ತೋಗ್ಬಿಟ್ನಾ? ಮನೆ ಮುಂದೆ ಎಣ ಹಾಕೊಂಡ್ ಕೂತಿದ್ದೀರಲ್ಲ, ಎತ್ಕೊಂಡೋಗ್ರಿ ಅತ್ಲಗೆ. ನೀನೆಲ್ಲ ಮಕ ನೋಡ್ಕೊಂಡ್ ನಿಂತಿದ್ಯಾ? ಎಣ ಎತ್ಕೊಂಡ್ ಹೋದ್ಮ್ಯಾಕೆ ನೀರ್ ಹಾಕ್ ತೊಳಿ. ಆಯ್ತವ. ಏನ್ರಲ್ಲ ಸತ್ತೋಗ್ಬಿಟ್ನಾ? ಕೆಲಸ ಮಾಡ್ಬಿಟ್ರಿ ಯಜಮಾನ್ರೆ. ಆಸ್ಪತ್ರೆ ಕರ್ಕೊಂಡು ಹೋಗಿದ್ರೆ ನನ್ ಮಗ ಬದುಕ್ತಿದ್ದ, ಅನ್ಯಾಯವಾಗಿ ಬಲಿ ತಕೊಂಡ್ಬಿಟ್ರಲ್ಲ. ಯಾಕೆ ಅದೇ ಮೇಲೆ ಒದ್ಬಿಟ್ಟೇನ್? ನಂಗೇನ್ ಗಾಚಾರನ? ನಾನು ಯಾಕೆ ಸೇರ್ಸ್ಬೇಕು ಆಸ್ಪತ್ರೆಗೆ? ಅವನೇನು ನನಗುಟ್ಟವನ? ಕೆಲಸ ಮಾಡ್ಬೇಕು ತಾನೇ ಯಜಮಾನ್ರೆ, ಸತ್ತೋಗಿದ್ ನನ್ ಮಗ. ಏಯ್, ಅದಕ್ ನನ್ನೇನ್ ಮಾಡೋಂತೀಯ? ಕೆಲಸ ಮಾಡುವಾಗ ಮೈ ಮೇಲೆ ಪ್ರಜ್ಞೆ ಇರಬೇಕು. ನಿನ್ ಮಗನ್ ಮೇಲೆ ನಾನೇ ಕಲ್ಲೆತ್ತಾಕ್ಬಿಟ್ಟವನಾಗ ಮಾತಾಡ್ತೀಯಲ್ಲ. ಇವನ್ ಸತ್ತ, ಇವನ್ ಬದ್ಲಿಗೆ ಯಾರು ಮಾಡ್ತಾರ ಜೀತ್ವ? ಹೋಗಿ ನಿಮ್ ಕೆಲಸ ನೋಡಿ. ಹೋಗಿ. ಅಯ್ಯೋ ಬಸವ, ನೀವಿಲ್ಲಿ ಕುಂತ್ಕೊಂಡು ಏನಾರ ಮಾಡ್ತಿದ್ದೀರಿ? ಹೋಗಿ ಕ್ಯಾಮೆ ನೋಡಿ. ಹೋಗಿ. ಇವನ್ ಯಾರು? ನಿನ್ ಎರಡನೇ ಮಗನ? ಇವನ್ನೇ ಕರ್ಕೊಂಡು ಹೋಯ್ತೀನಿ. ಓದಿದ್ ಸಾಕು, ನನ್ ಸಾಲ ಯಾರು ತೀರ್ಸೋರು? ನೀನ್ ತೀರ್ಸ್ತೀಯಾ? ರೊಟ್ಟಿ ಕೊಡವ. ಶಿವನೇ ನಮ್ಮಪ್ಪ. ಅಯ್ಯಯ್ಯೋ, ಮೈ ಬೆಚ್ಚಗದೆ, ಜ್ವರ ಬಂದಂಗದಲ್ಲ. ದೇವ್ರೆ ತಾಯಿ,
ಅವ್ವ ಏ ಅವೇ ಏ ಅವೇ ಅವ್ವ ಶಿವನೇ ಸುಡ್ತಾ ಇದೆ ಇವಾಗ ಏನ್ ಮಾಡ್ಲಿ? ಏನಮ್ಮ? ಡಾಕ್ಟ್ರೆ, ನನ್ ಮಗಿನ ಮೈಯೆಲ್ಲ ಕೆಂಡ ಇದ್ದಂಗದೆ, ವಾಂತಿ ಮಾಡ್ಕೊತಾ ಇದೆ. ಅದೇನಾಗದೆ ಅಂತ ಹುಸಿ ನೋಡಿ. ಬೆಳಗ್ಗೆಯಿಂದ ಪೇಷಂಟ್ಗಳನ್ನ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ನಾನು ಹೆಂಡತಿ ಜೊತೆ ಪಾರ್ಟಿಗೆ ಹೋಗ್ಬೇಕು, ಹೊತ್ತಾಗೋಯ್ತು. ಬೇರೆ ಯಾರಾದ್ರೂ ಡಾಕ್ಟರ್ ನೋಡ್ಕೋಗಮ್ಮ. ಅಯ್ಯೋ ಹಂಗನ್ಬೇಡಿ ಡಾಕ್ಟ್ರೆ, ನೀವ್ ಹಂಗಂದ್ರೆ ಏಟೋತ್ನಾಗ ನಾ ಎಲ್ಲೋಗ್ಲಿ? ಕಾಸು ತಂದಿದ್ಯಾ? ಕಾಸ ಮೊದ್ಲು ನೀವು ನೋಡಿ. ಬಾಮ್ಮ ಒಳಗಡೆ. ಏನ್ ಕೊಟ್ಟಿಯಮ್ಮ ಮಗುಗೆ? 5 ಗಂಟೆಲಿ ಹಾಲು ಉಣಿಸಿದೆ ಡಾಕ್ಟ್ರೆ. ನನ್ಗನ್ಸುತ್ತೆ ಹೊಟ್ಟೆಲ್ ಹುಣ್ಣಾಗಿರ್ಬೋದು. ನೋಡಮ್ಮ, ನೀ ಸಿಟಿಗೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡ್ ಬಾ. ಪ್ಯಾಟ್ಗ ತಡ ಮಾಡಿದ್ರೆ ಮಗು ಜೀವಕ್ಕೆ ಅಪಾಯ. ಇದಕ್ಕೆ ಏಟ್ ಖರ್ಚಾಯ್ತದೆ? 1000 ರಿಂದ 1500 ರೂಪಾಯಿ ಖರ್ಚಾಗ್ಬೋದಮ್ಮ. $1,500? ಹೌದು. $1,500 ನಿನ್ನನ್ನು ಉಳಿಸ್ಕೊಳ್ಳಕ್ಕೆ 1,500 ಎಲ್ಲಿಂದ ತರ್ಲಿ? 1,500 ಎಲ್ಲಿಂದ ಯಾರು ಕೇಳಿ? ನಾನು ದಿನಾಲು ಕಾಸು ಕೂಡಿಕ್ತಾ ಇವನಿ. ಬಿರ್ನ ಸಾಲ ತೀರೋಯ್ತದೆ. ಆಮ್ಯಾಕೆ ನೀನ್ ಇಲ್ಲಿಂದ ಬಿಡಿಸ್ಕೊ ಹೋಗ್ಬಿಡ್ತೀನಿ ಕಂದ, ಬಿಡಿಸ್ಕೊ ಹೋಗ್ಬಿಡ್ತೀನಿ. ನೋಡಿದ್ರಾ, ಇವತ್ತು ನಮ್ಮ ಕಣ್ಣೆದುರಿಗೆ ಬಸವ ಸತ್ತ. ಈ ಸೌಕಾರ ಏನಾರ ಮನ್ಸು ಮಾಡಿದ್ರೆ ಬಸವನ್ನ ಕಾಪಾಡ್ಬೋದಾಗಿತ್ತು. ಬಸವ ಸತ್ನಲ್ಲ ಅಂತ ಈ ಸೌಕಾರಿಗೆ ಒಂದು ಚೂರು ಚಿಂತೆನೇ ಇಲ್ಲ. ಅವನ ಬದಲು ಅವನ ತಮ್ಮನ ಹೇಳ್ಕೊಂಬಂದು ಜೀತಕ್ಕೆ ಮಡಿಕೊಂಡವನೆ.
ನಾಳೆ ಇವನ್ ಸಾಯ್ತಾನೆ, ಆಮೇಲೆ ನೀನು, ಆಮೇಲೆ ನಾನು. ಒಟ್ನಲ್ಲಿ ಸಾಯೋ ಗಂಟ ನಾವೆಲ್ಲ ಇಲ್ಲೇ ಜೀತ ಮಾಡ್ಕೊಂಡು ಇರ್ಬೇಕು. ಸತ್ಮೇಕೆ ನಮ್ಮ ಹೆಣ ತವ ನಮ್ಮ ಅವ್ವ ಅಪ್ಪ ಬಂದು ಅಳ್ತಾರೆ, ನಾವ್ಯಾರನ್ನ ನೋಡಕ್ ಆಗಲ್ಲ. ನಡೀರೋ ಪೊಲೀಸ್ ತಾವ್ ಹೇಳಮ್ಮ, ಸೌಕಾರಂಗೆ ಶಿಕ್ಷೆ ಆಯ್ತದೆ. ನಾವು ನಮ್ಮ ಅವ್ವ ಅಪ್ಪನ ಜೊತೆ ಸಂತೋಷ ಇರ್ಬೋದು ಕಣ್ರು. ಎತ್ತಳ್ರ ಎತ್ತಳ್ರ ಬರ್ರ ಬರ್ರ. ವೀರು ರಪ್ಪಯ್ಯ ಯಪ್ಪ ವೀರು, ನೀನು ಅಲ್ಲಿಂದ ಹೆಂಗ್ ಬಂದಪ್ಪಯ್ಯ? ಇವ್ರನ್ನೆಲ್ಲ ಹೆಂಗ್ ಕರ್ಕ ಬಂದೆ? ತಪ್ಪಿಸ್ಕೊಂಡು ತಪ್ಸ್ಕೊಂಬಂದ? ಅವ್ವ ಟಿವಿನಾಗ ತೋರ್ಸಿದ್ರು ಮಕ್ಕಳು ತಾವ್ ಯಾರು ಕೆಲಸ ಮಾಡಿಸ್ಕೊಂಬಾರ್ದು, ಹಂಗನಾರ ಇದ್ರೆ ಪೊಲೀಸ್ ತಾವ್ ಹೋಗಿ ಹೇಳಿ ಅಂತ. ಅದಕ್ಕೆ ನಾವೆಲ್ಲ ತಪ್ಪಿಸ್ಕೊಂಡ್ವಿ. ಬಾವ ಹೋಗೋಣ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ತಾವ್ ಹೇಳಿದ್ರೆ ಸಾವುಕಾರ ನಿನ್ ಬಿಟ್ಬಿಡ್ತಾರೇನಪ್ಪ? ಹೂನವ್ವ. ಹೋಗಮ್ಮ. ಲೇ ಹೋಗ್ರ, ನಿಮ್ಮ ಅವ್ವ ಅಪ್ಪನ ಕರ್ಕ ಬಂದ್ಬಿಡಿ ಹೋಗಿ. ಸಾಹೇಬ್ರೆ ಸಾಹೇಬ್ರೆ. ಏನಮ್ಮ? ದೊಡ್ಡ ಸಾಹೇಬ್ರಿಲ್ವಾ? ನಾವಿದೀವಲ್ಲ, ಅದೇನ್ ಹೇಳಿ. ಇಲ್ಲ, ನಾವ್ ಅವ್ರ ತರ ಮಾತಾಡ್ಬೇಕು. ಯಾಕೆ ಹಾಕು ಸಾಹೇಬ್ರೆ ಏನೇನು ಎಲ್ರು ಒಟ್ಟಿಗೆ ಬಂದಿದ್ದೀರಿ? ಏನ್ ಸಮಾಚಾರ? ಸಾಹೇಬ್ರೆ, ನಮ್ಮ ಯಜಮಾನ್ರು ನಮ್ಮೂರ್ ಸಾವುಕಾರ ಮುಳ್ಳಯ್ಯಂತವ ಸಾಲ ತಕೊಂಡಿದ್ರು 10 ವರ್ಷದಿಂದೆ. ಆವತ್ತಿಂದ ಅವ್ರ ತವ್ಲೆ ನಮ್ಮ ಯಜಮಾನರು ಜೀವ ಸವಸ್ಕೊಂಡ್ ದುಡಿತಲೇ ಇದ್ರು, ತೀರ್ಕೊಬಿಟ್ರು. ಇನ್ನು ಆ ಸಾಲ ಹಂಗೆ ಉಳ್ಕೊಂಡದೆ. ಅದನ್ನ ತೀರ್ಸಕ್ಕೆ ಈಗ ಸಾವುಕಾರರು ನನ್ ಮಗಿನ ಅವ್ರ ಮನೇಲಿ ಜೀಟಕ್ ಮಾಡಕೊಂಡವ್ರೆ. ಇಸ್ಕೂಲ್ಗೆ ಹೋಗೋದ್ ಬಿಟ್ಬಿಟ್ಟು ಈ ಮಗ ಜೀತ ಮಾಡ್ತಾ ಇದೆ ಸಾಹೇಬ್ರೆ. ನಾನು ಓದ್ಬೇಕು ಸರ್. ಇವನೊಬ್ನೇ ಅಲ್ಲ ಸಾಹೇಬ್ರೆ, ಈ ಮಕ್ಳೆಲ್ರುವೆ ಆ ಸಾವುಕಾರನ್ ಮನೇಲಿ ಜೀವತಕ್ಕವ್ರೆ. ವಾಟ್ ನಾನ್ ಸೆನ್ಸ್! ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಕೆಲಸ ಮಾಡ್ಸೋದ? ಇದೆಲ್ಲ ಅಪರಾಧ ಅಂತ ನಿಮ್ಗೆ ಗೊತ್ತಿಲ್ಲ? ಇದನ್ನೆಲ್ಲ ನಮಗ್ ತಿಳಿಸ್ಬೇಕು ಅಂತ ನಿಮ್ಗೆ ಅನ್ಸಿಲ್ಲ? ಯಾರಿಗೂ ಗೊತ್ತಿರಲಿಲ್ಲ ಸರ್. ನಾನ್ ಮೊದ್ಲು ನೀರಿನ ಬಿಲ್ಲಿಂದ ನೋಡ್ದೆ, ಆಮೇಲೆ ಟಿವಿಲಿ ನೋಡ್ದೆ, ಆವಾಗ ಇವನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದೆ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ನಿನ್ ಧೈರ್ಯನ ಮೆಚ್ಚಲೇಬೇಕು. ಅಷ್ಟೇ ಅಲ್ಲ ಸರ್, ಇವರಲ್ಲಿರೋರ್ಗೆಲ್ಲ ರೇಷನ್ ಕಾರ್ಡ್ ಬರ್ತದಲ್ಲ, ಅದ್ರಾಗೆ ಒಂದ್ 20-25 ಮಾತ್ರ ಕೊಟ್ರು. ಇನ್ ಉಳ್ದಿದ್ದನ್ನೆಲ್ಲ ಲಪ್ಟಾಸ್ಬಿಟ್ರು ಸರ್. ಓ ಮೈ ಗಾಡ್. ಅದೇ ಸರ್, ಸ್ಕೂಲ್ನಾಗ ಕೊಡ್ತಾರಲ್ಲ ಸ್ಕಾಲರ್ಶಿಪ್ ದುಡ್ಡು, ಅದು ನಮಗ್ ಕೊಡ್ಲೇ ಇಲ್ಲ ಸರ್. ಅವ್ರವ್ರೆ ಹಂಚ್ಕೊಂಡ್ಬಿಟ್ರು. ಇಷ್ಟೆಲ್ಲ ನಡೀತಿದ್ರು ನಮ್ಗೆ ಯಾಕ್ರಿ ಗೊತ್ತಾಗ್ತಿಲ್ಲ? ಇಂಥವ್ರಿಂದಲ್ಲ ನಮ್ಮಂತ ಬಡವ್ರಿಗೆ ಅನ್ಯಾಯ ಆಯ್ತಿದ್ರೆ ನಾವ್ ಯಾರ ತಾವಿ ಹೇಳ್ಕೊಳ್ಳೋಣ ಸಾಹೇಬ್ರೆ? ಯಾಕೆ ಪೊಲೀಸ್ ಇರೋದು? ಯಾಕೆ? ಯಾವನ್ರಿ ಅವನ್ ಸಾವುಕಾರ? ಮುಳ್ಳೇಗೌಡ ಸರ್. ಯಾವನಾದ್ರೂ ನಮ್ಗೇನು? ಹೋಗಿ ಹೇಳ್ಕೊಂಡ್ ಬನ್ರಿ. ಬರಲ್ಲ ಅಂದ್ರೆ ಒದ್ದು ಹೇಳ್ಕೊಂಡ್ ಬನ್ರಿ. ಅವನೇನ್ ಪಾಳೆಗಾರ ಅನ್ಕೊಂಡ್ಬಿಟ್ಟಿದಾನ? ಪೊಲೀಸ್ ಇದೆ, ಕಾನೂನು ಇದೆ ಅನ್ನೋ ಭಯ ಬೇಡ. ಪಾಪ ಯಾರೋ ಯಾವತ್ತೋ ಮಾಡಿ ತಪ್ಪಿಗೆ ಈ ಚಿಕ್ಕ ಮಕ್ಳ ಫ್ಯೂಚರ್ನ ಹಾಳು ಮಾಡೋದ? ಏನ್ರಿ ಮುಖ ನೋಡ್ತಾ ನಿಂತಿದ್ದೀರಾ? ಹೋಗಿ ಹೇಳ್ಕೊಂಡ್ ಬನ್ರಿ.
ನೀವೆಲ್ಲ ಇಲ್ಲಿ ಬಂದು ಕೂತ್ಕೊಳ್ಳಿ. ನೀನ್ ಸೆಲ್ ಓಪನ್ ಮಾಡಯ್ಯ. ಇವತ್ತು ಅವ್ನ ಮಂಡಿ ಕೀಲ್ನ ಮುರಿತೀನಿ. ನಮ್ಗೆ ಚಿಂತೆ ಇಲ್ಲ ಸಂತೆಯಲ್ಲೂ ನಿದ್ದೆ ಮಾಡುಮ. ನಮ್ಮ ಅವ್ವನ ಮಗದ ತುಂಬಾ ನಗೆಯ ಕಾಣುಮ. ಕಣ್ಣೀರಿಟ್ಟ ಕಣ್ಣ ತುಂಬಾ ಸಂತೋಷ ನೋಡೋಮ. ನನ್ನ ಮುದ್ದಿನ ಕಂದ ನಿನ್ನ ಪಿರುತಿ ಚಂದನೆ, ನಿನ್ನಂಗೆಲ್ಲಿ ಯಾರೋ ರೇಣು ನನ್ನ ವೀರನೆ. ನನ್ನ ಮುದ್ದಿನ ಕಂದ ನಿನ್ನ ಪಿರುತಿ ಚಂದನೆ, ನಿನ್ನಂಗೆಲ್ಲಿ ಯಾರೋ ರೇಣು ನನ್ನ ವೀರನೆ. ಸಂಗ ಕುಡಿಯಾಡುಮ. ನಮ್ಗೆ ಚಿಂತೆ ಇಲ್ಲ ಸಂತೆಯಲ್ಲೂ ನಿದ್ದೆ ಮಾಡುಮ. ಬಂದಲೇ ನಾನು ಓದ್ಕೊಂಡ್ ಬರ್ತೀನಿ, ಸಾಯೇಬಾನು ಆಯ್ತೀನಿ. ಕಾರಾಗ ನಿನ್ನ ಕೂರಿಸ್ಕೊಂಡು ಊರ ಸುತ್ಕೊಂಡ್ ಬರ್ತೀನಿ. ರೇಷ್ಮೆ ಸೀರೆ ಉಳಿಸ್ತೀನಿ, ಕಾಸಿನ ಸಾರ ಕೊಡಿಸ್ತೀನಿ. ನನ್ನ ಹೆತ್ತ ಅವ್ವ ನಿನ್ನ ರಾಣಿಯಂಗೆ ಮೆರೆಸ್ತೀನಿ. ಸಂತೋಷ ಆಗೈತೆ ನಂಗೀಗ, ನಿನ್ನಂತ ಮಗನ್ ಹೆತ್ತ ನನ್ನ ಯೋಗ. ವೀರ ಕಣ್ಮಗ ನೀನು ವೀರ ಕಣ್ಮಗ, ಮುಂದೆ ಒಂದಿನ ಈ ಊರಿಗೆ ರಾಜ ನೀ ಮಗ. ಹೋಬಾರೋ ನಿಂಗ ನನ್ನ ಸಂಗ ಕುಡಿಯಾಡುಮ. ನಮ್ಗೆ ಚಿಂತೆ ಇಲ್ಲ ಸಂತೆಯಲ್ಲೂ ನಿದ್ದೆ ಮಾಡುಮ. ಐಕ್ಲ ನಿನ್ಗೆ ಸಿಕ್ಬಿಡ್ತೀಗ ಸ್ವಾತಂತ್ರ್ಯನಪ್ಪ, ಜೀತ ಮಾಡಂಗಿಲ್ಲ ಇನ್ಯಾಕ್ ಓದ್ಕೊಂಡಿರಪ್ಪ. ಅವ್ವ ಅಪ್ಪನ್ ತಿರುತಿನಾಗೆ ಬೆಳಕಂಡಿರಪ್ಪ, 4 ಜನಕ್ಕೆ ಒಳ್ಳೇದ್ ಮಾಡೋ ಜಾಣರಾಗ್ರಪ್ಪ. ಏನ ನನ್ನ ಮುದ್ದಿನ ಅವ್ವ ನಿನ್ಮ್ಯಾಲ್ ಶಾನೆ ತಿರುತಿನೇ. ನಿನ್ನಂಗಿಲ್ಲಿ ಯಾರೋ ರೇಳು ನಾನು ಕಾಣೇನೆ. ಅವ್ವ ನನ್ನ ಮುದ್ದಿನ ಅವ್ವ ನಿನ್ನ ಶಾನೆ ತಿರುತಿನೇ. ನಿನ್ನಂಗಿಲ್ಲಿ ಯಾರೋ ರೇಳು ನಾನು ಕಾಣೇನೆ. ಓ ಬಾರೋ ನಿಂಗ ನನ್ನ ಸಂಗ ಕುಡಿಯಾಡುಮ. ನಮ್ಗೆ ಚಿಂತೆ ಇಲ್ಲ ಸಂತೆಯಲ್ಲೂ ನಿದ್ದೆ ಮಾಡುಮ. ನಮ್ಮ ಅವ್ವನ ಮಗದ ತುಂಬ ನಗೆಯ ಕಾಣುಮ. ಕಣ್ಣೀರಿಟ್ಟ ಕಣ್ಣ ತುಂಬ ಸಂತೋಷ ನೋಡುಮ. ನಮ್ಮ ಅವ್ವನ ಮಗದ ತುಂಬ ನಗೆಯ ಕಾಣುಮ. ಕಣ್ಣೀರಿಟ್ಟ ಕಣ್ಣ ತುಂಬ ಸಂತೋಷ ನೋಡುಮ. ಗೌಡ್ರೆ ಗೌಡ್ರೆ, ಏನ್ ಸ್ವಾಮಿ? ಗೌಡ್ರ ನೆಪ್ಸಯ್ಯ. ರೀ, ಯಾರು ಈಟೋತ ಕದ ಬಡಿತವ್ರಲ್ಲ ರೀ? ಸುಮ್ಬಿದ್ಕಳಲೆ ಹೇಳಿ ಮ್ಯಾಕೆ ಯಾರೋ ಕದ ಬಡಿತವ್ರ, ಹೋಗ್ ನೋಡಿ ಯಾರು ಅಂತ. ಯಾವ ನೀವು ಇಷ್ಟೊತ್ನಾಗೆ ಯಜಮಾನ್ರೆ, ಏನ್ ಪೊಲೀಸಪ್ಪ ಈಟೊತ್ನ ಬಂದ್ಬಿಟ್ಟಿದೀಯಾ? ಸಾಹೇಬ್ರು ನಿಮ್ಮನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ರು.
ಯಾಕೆ? ನೀವು ಚಿಕ್ಕ ಮಕ್ಕಳನ್ನ ಜೀತಿಗೆ ಇಟ್ಕೊಂಡಿದ್ದೀರಂತೆ, ಅವರೆಲ್ಲ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ, ಅದಕ್ಕೆ. ಮುಳ್ಳಯ್ಯನವ್ರೆ, ಅವನೊಬ್ಬ ಬಡ್ಕೊತಾವನೆ, ಲುಂಗಿನು ಸಲ್ಟು ತತ್ತ ಹೋಗೆ. ರೇ ಮುಳ್ಳಯ್ಯನವ್ರೆ, ಬರ್ತೀನಿ ರಯ್ಯ, ಯಾಕಂಗ್ ಗಂಟ್ಲ ಹರ್ಕತಿಯ? ನೀನ್ ಬಾಗ್ಲಕ್ಕ ಮನಿಕ ನಡಿಯಯ್ಯ. ಏಯ್, ಅಲ್ಲೇನ್ ಗುರಾಯಿಸ್ತೀಯ? ಬಾರಯ್ಯ ಒಳಗೆ. ಏನಯ್ಯ, ಊರೊಳಗೆ ಗೂಂಡಾಗಿರಿ ಮಾಡ್ತೀಯ ನೀನು? ಚಿಕ್ಕ ಮಕ್ಕಳನ್ನ ಕೆಲ್ಸಕ್ಕೆ ಮಡಿಕೋಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ಚಿತ್ರಹಿಂಸೆ ಕೊಡ್ತಾರೆ ಸರ್, ಏನು ಹೊಟ್ಟೆಗೆ ಹಾಕಕ್ಕೆ ಇಲ್ಲ ಅಂತಾರೆ. ರಾತ್ರಿ ಹೊತ್ತು ಮಾತ್ರ ಅವ್ರು ತಿನ್ಮಿಕ್ಕಿರೋದನ್ನೆಲ್ಲ ಹೊಟ್ಟೆ ಕಲಿಸ್ಬಿಟ್ಟು ಗಂಜಿ ಅಂತ ಕೊಡ್ತಾರೆ ಸರ್. ಏಯ್, ಅಲ್ಲೇ ನೋಡ್ತೀಯ, ತಿರ್ಗಾ ಈ ಕಡೆ. ಕಣ್ಗುಡ್ಡೆ ಕಿತ್ತು ಹಾಕ್ಬಿಡ್ತೀನಿ. ಇಷ್ಟು ದಿವಸ ನೀನು ಊರಿನಲ್ಲಿ ಏನೇನ್ ಮಾಡ್ತಿದ್ಯೋ ಎಲ್ಲ ನನಗೆ ಗೊತ್ತಿತ್ತು. ಆದ್ರೂ ಸುಮ್ಮನೆ ಇದ್ದೆ, ನಿನ್ನ ಕೇಳೋಕ್ ಬಂದಿರ್ಲಿಲ್ಲ. ಯಾರಾದ್ರೂ ಬಂದು ಕಂಪ್ಲೇಂಟ್ ಕೊಡ್ಲಿ ಅಂತ ಕಾಯ್ತಾ ಇದ್ದೆ. ಇವತ್ತು ನಿನ್ನ ಚರ್ಮ ಸುಲ್ದು ಉಪ್ಪು ಹಚ್ಬಿಡ್ತೀನಿ. ಇವ್ರ ಮೇಲೆ ಕಂಪ್ಲೇಂಟಾ? ಈ ಠಾಣೆನೆ ಇವ್ರದು. ಬನ್ನಿ ಗೌಡ್ರೆ, ಕೂತ್ಕೊಳ್ಳಿ. ಗೌಡ್ರಿಗೆ ಒಂದು ಸ್ಪೆಷಲ್ ಟೀ ಮಾಡ್ಕೊಡ. ಎಸ್ ಸರ್. ನೋಡ, ಗೌಡ್ರ ಮನೆಯಲ್ಲಿ ಕಳ್ತನ ಮಾಡಿದಾರೆ ಅಂತ ಕೇಸ್ ಬುಕ್ ಮಾಡಿ ಈ ಹುಡುಗರನ್ನೆಲ್ಲ ತಂದು ಒಳಗಡೆ ಹಾಕು. ಎಸ್ ಸರ್. ಗಂಡಸೆಲ್ಲ ತಿರುಗಿ ನೋಡದೆ ಓಡ್ತಾ ಇರಿ, ಇಲ್ಲ ಅಂದ್ರೆ ಒಳಗಡೆಗೆ ಹಾಕಿ ಮಡಿಚಿ ಬಾರಿಸ್ಬಿಡ್ತೀನಿ. ಸರಿ ಬರಿ ಮಾಡಿ. ಅಯ್ಯೋ ಸಾಹೇಬ್ರೆ, ಸಾಹೇಬ್ರೆ, ಮಕ್ಕಳು ಏನು ಹೊರಿಯೋದು ಮಕ್ಕಳು ಸಾಹೇಬ್ರೆ, ಅವ್ರನ್ನ ಹೊಡಿಬೇಡಿ ಸಾಹೇಬ್ರೆ, ನಮ್ಮನ್ನು ಹೊಡೀರಿ. ಈ ಸಾವುಕಾರರ ಮೇಲೆ ದೂರ ಕೊಡಕ್ ಬಂದಿ ನಮ್ದೆ ತಪ್ಪು ಮಾಡಿದೀವಿ ಸಾವುಕಾರೆ. ತಪ್ಪಾಗದೆ ಸಾವುಕಾರೆ, ನಮಗ್ ಶಿಕ್ಷೆ ಕೊಡಿ, ನಮಗ್ ಶಿಕ್ಷೆ ಕೊಡಿ. ಮಕ್ಕಳಿಗೆ ಅವನು ಮಾಡ್ಬೇಡಿ, ಬಿಟ್ಬಿಡಿ, ಬಿಟ್ಬಿಡಿ. ಏಯ್ ನಿಲ್ಲಿಸ್ರ, ಬಂದ್ರ ಈ ಮಕ್ಕಳ ತಾಯಂದಿರ್ನ ವ್ಯಭಿಚಾರ ಮಾಡ್ತಿದ್ರು ಅಂತ ಕೇಸ್ ಬುಕ್ ಮಾಡಿ ಒಳಗಡೆ ಹೋಗಿ. ಅಯ್ಯೋ ಅಯ್ಯೋ ಸಾಹೇಬ್ರೆ, ಏನ್ ಮಾಡ್ತಿದ್ರಿ ಸಾಹೇಬ್ರೆ ನೀವು? ಸಾಹೇಬ್ರೆ, ಸಾವುಕಾರ್ರೆ ನೀವು ಅಲ್ಲ, ಅಡಿಲ್ಲ ಅವಳಿಕೆ ಅಡಿ.
ಚಿನಾಲಿ ಮುಂಡೆ ಊರ್ನಾಗಿರೋ ಹೆಂಗಸ್ರನ್ನೆಲ್ಲ ಕಟ್ಕೊಂಡು ಗುಂಪುಗಾರಿಕೆ ಮಾಡ್ತೀಯನೆ. ಇನ್ನೊಂದು ಕಿತ ಹಿಂಗೇನಾದ್ರೂ ಮಾಡಿದ್ರೆ ನಿನ್ನ ಬೆತ್ಲೆ ಮಾಡಿ ಊರ್ನಾಗೆಲ್ಲ ಓಡಾಡ್ಸ್ಬಿಡ್ತೀನಿ. ಹೋಗಾಚೆ. ಇನ್ಸ್ಪೆಕ್ಟ್ರೆ, ಸಾವ್ಕಾರೆ, ಆ 9 ಜನ ಪಿಳ್ಳೆಗಳವಲ್ಲ, ಅವನ್ನ ನನ್ ಜೊತೆ ಕಳಿಸ್ಬಿಡು. ಆ ಬಲ್ತಿರೋ ಬೀಜ ಅದಲ್ಲ, ಅದನ್ನ ಚಂದ ಕಸಿ ಮಾಡಿ ಒತ್ತಾರೆ ನಮ್ಮನೆ ತಾವು ತಂದು ಬಿಸಾಕು. ಅಪ್ಪಣೆ ಸಾವ್ಕಾರ್ರೆ. ಏಯ್ ಹೋಗ್ರ, ತಿನ್ಕೊಂಡು ತೆಪ್ಪ ಬಿದ್ದಿರೋದು ಕಲ್ತ್ಕೊಳ್ಳಿ. ಎಲ್ಲರೂ ಕರ್ಕೊಂಡು ಬರ್ತೀಯ ಇಲ್ಲ? ಉಂಡು ಮನೆಗ್ ಗಳ ಎಣಿಸ್ತೀರೇನ್ರೋ? ನೀಯತ್ತಿಲ್ದವ. ಇವತ್ತಿಂದ 1 ವಾರ ಉಪವಾಸ, ತೊಟ್ ನೀರು ಕೊಡಕ್ಕಿಲ್ಲ. ಅಷ್ಟೇ ಅಲ್ಲ, ನಿಮ್ಮನ್ನೆಲ್ಲ ಬೆಟ್ಲೆ ಮಾಡಿ ನಿಮ್ ಮೈ ಮೇಲೆ ಬೆಲ್ಲದ ನೀರು ತುಂಬಿಸ್ಬಿಡ್ತೀನಿ. ನಮಸ್ಕಾರ ನನ್ನ ಮಕ್ಕಳ.
ಏನ್ಲ ಹೆಂಗದೆ ಗುಂಪು ಕಟ್ತೀಯನ್ಲ 4 ಅಕ್ಷರ ಕಲ್ತು ಬಿಟ್ರೆ ಯಜಮಾನಿಕೆ ಮಾಡ್ಬೋದು ಅಂತ ಅಂದ್ಕೊಂಡಿದೀಯನ್ಲ ಗುಲಾಮ ನನ್ನ ಮಗನೇ ನಾವು ತಿಂದು ಬುಟ್ಟಿ ಎಂದ್ಲಿಗಲಿಯೋ ನಾಯಿಗಳ ಯಜಮಾನಿಕೆ ಮಾಡೋಕಂತಲೇ ನಾವು ಹುಟ್ಟಿರೋದು ಜೀತ ಮಾಡ್ಕೊಂಡು ಸಾಯೋದಕ್ಕೆ ನೀವು ಹುಟ್ಟಿರೋದು ನಿನ್ನಿಂದ ಎಷ್ಟು ಜನಕ್ಕೆ ತೊಂದ್ರೆ ಗೊತ್ತೇನ್ಲ ನಿನ್ ಕಣ್ಣೆದುರಿಗೆ ನಿಮ್ಮ ಅವ್ವನ ಗತಿ ಏನಾಯ್ತು ಅಂತ ನೋಡ್ದೇನ್ಲ ಏನ್ಲ ಕಣ್ ದಪ್ಪ ಮಾಡ್ತಾ ಇದೀಯ ಕೊಬ್ಬಿನ್ನು ಇಳಿದಿಲ್ವಾ ನಿನ್ನ ಇವತ್ತು ಸ್ಥಿತಿ ಮಾಡ್ಬಿಡ್ತೀನಿ ಗೊತ್ತಿಲ್ಲ ಅನ್ಸ್ಬಿಡ್ತೀನಿ ಅನ್ನ ಹಾಕಿದ್ದಾನೆ ಕಣೋ ಮಂಗಲ್ ಕೈ ಮಾಡ್ತೀಯೋ ಬೇಡ ಬಿಡು ಬೇಡ 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 ಅಕ್ಕ ಅಕ್ಕ ವೀರು ಸಾವ್ಕಾರ ನೋಡಿತಾ ಅವನೇ ವೀರು ಕೈ ಮುಗಿತೀನಿ ಹೊಡಿಬೇಡಪ್ಪ ಹೊಡ್ಬಿಟ್ಟೆ ಕಣವ ಅವ ಸರ್ ಇವನು ನನ್ನ ಸರ್ ನಮ್ಮವನ್ನ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಿಷಯ ಎಲ್ಲ ಗೊತ್ತಾಯ್ತು. ಆ ಸ್ಟೇಷನ್ ಅಲ್ಲಿದ್ದವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದೀನಿ. ಬಾ ಸರ್, ನಾನು ಓದ್ಬೇಕು ಸರ್. ಓದಿಸ್ತೀನಿ, ನಾನು ಓದಿಸ್ತೀನಿ. ಸರ್ಕಾರದ ವತಿಯಿಂದ ನಾನು ಓದಿಸ್ತೀನಿ.
ಎಲ್ಲ ಜೀವಮಾನ ಎಲ್ಲ ಜೀತ ಮಾಡ್ಕೊಂಡ್ ಸಾಯೋ ಬದ್ಲು ಒಂದೊಳ್ಳೆ ಕೆಲ್ಸ ಮಾಡಿದ್ಯಾ. ಆಂಬ್ಯುಲೆನ್ಸ್ ತರಿಸಿ ಇವ್ರನ್ನ ಆಸ್ಪತ್ರೆ ಕರ್ಕೊಂಡೋಗಿ.